Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. नमः श्री यतिराजाय विवेकानंद सूरये सच्चित् सुख स्वरूपाय ಸ್ವಾಮಿನೇ ತಾಪಹಾರಿಣೆ. ಇವತ್ತು ನಾವು ಜೀವಿಸ್ತಾ ಇರತಕ್ಕಂತಹ ಜಗತ್ತು ಆರ್ಗ್ಯಾನಿಕ್ ಜೈವಿಕ ಜಗತ್ತಾಗಿದೆಯೋ ಇಲ್ಲ ಡಿಜಿಟಲ್ ಜಗತ್ತಾಗಿದೆಯೋ ಅಂತ ನಮಗೆ ಸಂದೇಹ ಬರ್ತಾ ಇದೆ. ಲಕ್ಷಾಂತರ ವರ್ಷಗಳಿಂದ ಇರುವಂತಹ ಈ ಭೂಮಿ ಇದನ್ನು ಭಗವಂತ ಸೃಷ್ಟಿಸಿದ್ದಾನೆ ಅಂತ ನಾವು ನಂಬ್ತೇವೆ. ಇದು ಜೈವಿಕ ಜಗತ್ತು, ಜೀವಿಗಳಿರ್ತಕ್ಕಂತಹ ಜಗತ್ತು. ಜೀವಿಗಳು ತಮಗೆ ಬದುಕೋದಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾವೋ ಆ ರೀತಿ ಇರತಕ್ಕಂತಹ ಜಗತ್ತು. ಸಸ್ಯಗಳು ಜೀವಿಗಳು, ಪ್ರಾಣಿಗಳು ಜೀವಿಗಳು, ಮನುಷ್ಯರು ಜೀವಿಗಳು. ಈ ಎಲ್ಲ ಜೀವಿಗಳಿಗೂ ಅಲ್ಪ ಸ್ವಲ್ಪ ಬುದ್ಧಿಮತ್ತೆ ಇರುತ್ತೆ. ಆ ಬುದ್ಧಿಮತ್ತೆಯನ್ನು ಉಪಯೋಗಿಸ್ಕೊಂಡು ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಜೀವನವನ್ನು ನಡೆಸ್ತಾ ಇದ್ದಾವೆ ಇದುವರೆಗೆ. ಆದರೆ ಈಗ ಹಾಗಿದೆಯೋ ಇಲ್ವೋ ಅನ್ನೋದು ಸಂದೇಹ ಆಗ್ತಾ ಇದೆ. ಯಾಕಂದರೆ ಡಿಜಿಟಲ್ ಸಾಧನಗಳು ನಮ್ಮ ಬುದ್ಧಿಮತ್ತೆಯನ್ನು ಆಕ್ರಮಿಸ್ತಾ ಇದೆ. ನಮ್ಮ ಬುದ್ಧಿಯ ಸ್ಥಾನವನ್ನು ನಾವು ಡಿಜಿಟಲ್ ಸಾಧನಗಳಿಗೆ ಕೊಟ್ಬಿಟ್ಟಿದ್ದೇವೆ. ಅದರಿಂದ ಇದನ್ನು ಆರ್ಗ್ಯಾನಿಕ್ ಏಜ್, ಜೈವಿಕ ಕಾಲ ಅನ್ನೋ ಬದಲು ನಾವು ಡಿಜಿಟಲ್ ಏಜ್ ಅಂತ ಕರಿಬೋದು. ನಾವು ವಾಸಿಸ್ತಾ ಇರ್ತಕ್ಕಂತಹ ಪ್ರಪಂಚ ಕೂಡ ಆರ್ಗ್ಯಾನಿಕ್ ವರ್ಲ್ಡ್, ಆರ್ಗ್ಯಾನಿಕ್ ಜಗತ್ತಿನಿಂದ ನಿಧಾನವಾಗಿ ಡಿಜಿಟಲ್ ಜಗತ್ತಾಗಿ ಪರಿಣಮಿಸ್ತಾ ಇದೆಯೇನೋ ಅಂತ ಭಯ ಆಗ್ತಾ ಇದೆ. ಅಂದರೆ ಅಷ್ಟೊಂದು ಪ್ರಭಾವವನ್ನು ಬೀರ್ತಾ ಇದೆ. ಡಿಜಿಟಲ್ ತಂತ್ರಜ್ಞಾನ ಇರಬಹುದು, ಡಿಜಿಟಲ್ ಕಮ್ಯುನಿಕೇಷನ್, ಸಂವಹನ, ಸಂಪರ್ಕ. ನಾವು ಸಂಪರ್ಕ ಮಾಡಬೇಕಾದ್ರೆ ಮುಂಚೆ ಸಾಧಾರಣವಾಗಿ ಯಾರ ಹತ್ರನೋ ಮಾತನಾಡಿಸೋದು ಅಥವಾ ಅವರಿದ್ದ ಕಡೆ ಹೋಗೋದು, ಪತ್ರವನ್ನು ಬರೆಯೋದು ಏನೋ ಮಾಡ್ತಾ ಇದ್ವಿ. ಆದರೆ ಈಗ ನಾವು ಅದನ್ನು ಡಿಜಿಟಲ್ ಸಾಧನಗಳ ಮೂಲಕವೇ ಮಾಡ್ತಾ ಇದ್ದೀವಿ. ಪಕ್ಕದಲ್ಲೇ ಯಾರಾದರೂ ಕೂತಿದ್ರೂ ಕೂಡ ಅವರಿಗೆ ನಾವು ವಾಟ್ಸಪ್ ಮಾಡ್ತೀವಿ, ನೇರ ಮಾತಾಡೋದೇ ಇಲ್ಲ. ಹೀಗೆ ನಮ್ಮ ಜೀವನದ ಎಲ್ಲ ಚಟುವಟಿಕೆಗಳನ್ನು, ಸಂಪರ್ಕದ ಮಾಧ್ಯಮಗಳನ್ನು ಡಿಜಿಟಲ್ ಸಾಧನಗಳು ಆಕ್ರಮಿಸಿಕೊಂಡಿವೆ, ಅತಿಕ್ರಮಿಸಿಕೊಂಡಿವೆ ಅನ್ನೋ ಅಂತ ಅನ್ನಿಸ್ತಾ ಇದೆ. ನಮಗೆ ನಮ್ಮ ಪಕ್ಕದವರ ಹತ್ರ, ನಮ್ಮ ಮನೆಯವ್ರ ಹತ್ರನೇ, ಇನ್ನು ಪಕ್ಕದ ಮನೆಯವರು ಬಿಟ್ಬಿಡಿ, ನಮ್ಮ ಮನೆಯವ್ರ ಹತ್ರನೇ ನಮಗೆ ಮಾತನಾಡೋಕ್ಕೆ ಸಮಯ ಇಲ್ಲ. ಅದ್ರ ಬದಲು ನಾವು ವಾಟ್ಸಪ್ ಮಾಡ್ತೀವಿ, ಮೆಸೇಜ್ ಕಳಿಸ್ತೀವಿ, ಇಲ್ಲ ಇಮೇಲ್ ಕಳಿಸ್ತೀವಿ. ನಾವು ಪರಸ್ಪರ ಮುಖಾಮುಖಿ ಮಾತನಾಡೋದು, ಹೃದಯವನ್ನು ಬಿಚ್ಚಿಡುವಂಥದ್ದು, ಪರಸ್ಪರ ಸಂಪರ್ಕ, ಇದೆಲ್ಲ ಈಗ ತುಂಬ ಕಡಿಮೆ ಆಗ್ತಾ ಇದೆ. ಇಂತಹ ಡಿಜಿಟಲ್ ಜಗತ್ತಿನಲ್ಲಿ ವಾಸ ಮಾಡ್ತಕ್ಕಂಥದ್ದು ನಮಗೇನಾದರೂ ಸುಖವನ್ನು ಹೆಚ್ಚು ಮಾಡಿದೆಯಾ? ನಮ್ಮ ಮನಸ್ಸಿಗೆ ಹೆಚ್ಚು ಹೆಚ್ಚು ಶಾಂತಿಯನ್ನು ಕೊಡ್ತಾ ಇದೆಯಾ? ನಮ್ಮ ಜೀವನವನ್ನು ಆರಾಮವನ್ನಾಗಿ ಮಾಡಿದೆಯಾ? ನಮ್ಮ ಜೀವನಕ್ಕೇನಾದರೂ ಅದು ಅರ್ಥವನ್ನು ಕೊಟ್ಟಿದೆಯಾ ಅಂತಂದರೆ ಇಲ್ಲ ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಜೀವನಕ್ಕೆ ಒಂದು ಮೌಲ್ಯಗಳು ಬೇಕಾಗತ್ತೆ. ಮೌಲ್ಯಗಳು ಅಂದರೆ ಯಾವುದು ನಮ್ಮ ಜೀವನವನ್ನು ಮೌಲ್ಯಯುತವನ್ನಾಗಿ ಮಾಡುತ್ತವೆಯೋ, ಬೆಲೆ ಉಳ್ಳದ್ದನ್ನಾಗಿ ಮಾಡುತ್ತವೆಯೋ ಅದನ್ನು ಮೌಲ್ಯಗಳು ಅಂತ ಕರೆಯುತ್ತೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮ, ಅರ್ಥ ಮತ್ತು ಕಾಮ ಈ 4
ಚಿರಂತನ ಮೌಲ್ಯಗಳನ್ನು ಹೇಳ್ತಾರೆ. ಧರ್ಮ ಅಂದರೆ ಒಳ್ಳೆಯ ನಡವಳಿಕೆ, ಆಚಾರ ವಿಚಾರಗಳು. ಅರ್ಥ ಅಂದರೆ ಹಣ. ಕಾಮ ಅಂದರೆ ನಾವು ಆಸೆ ಪಡ್ತಕ್ಕಂತಹ ಸಂಗತಿಗಳನ್ನು ಪೂರೈಸಿಕೊಳ್ತಕ್ಕಂಥದ್ದು. ಕಟ್ಟ ಕಡೆಯದಾಗಿ ಮೋಕ್ಷ. ಅರ್ಥ ಕಾಮ ಇವೆಲ್ಲ ಮೆಟೀರಿಯಲ್ ವ್ಯಾಲ್ಯೂಸ್, ಭೌತಿಕವಾಗಿರ್ತಕ್ಕಂತಹ ಮೌಲ್ಯಗಳು. ಇದನ್ನು ಪೂರೈಸ್ಕೊಳ್ಳೋದ್ರಲ್ಲೇ ಮನುಷ್ಯ ತನ್ನ ಇಡೀ ಜೀವನವನ್ನು ವ್ಯರ್ಥ ಮಾಡ್ತಾನೆ. ಆದರೆ ಭಾರತೀಯ ಆಧ್ಯಾತ್ಮಿಕ ಒಂದು ಸಂಪ್ರದಾಯ ಏನಿದೆ, ಶಾಸ್ತ್ರಗಳೇನಿದೆ, ಮೋಕ್ಷ ಅನ್ನೋದು ಪರಮ ಉದ್ದೇಶ, ಪರಮ ಪುರುಷಾರ್ಥ ಅಂತ ಹೇಳುತ್ತವೆ. ಮೋಕ್ಷ ಅಂದರೆ ಆಧ್ಯಾತ್ಮಿಕವಾಗಿ ನಾವು ಮುಂದುವರೆದು ಈ ಜಡ ಪ್ರಪಂಚದ ಒಂದು ಆಸಕ್ತಿಯನ್ನು ಬಿಟ್ಟು ನಮ್ಮ ನಿಜವಾದ ಅರಿವನ್ನು ಮಾಡಿಕೊಳ್ತಕ್ಕಂಥದ್ದು. ಯಾವುದನ್ನು ನಾವು ಭಗವಂತ, ದೇವರು ಅಂತ ಕರಿತೇವೆಯೋ ಆ ಸಮಷ್ಟಿ ತತ್ವದ ಜೊತೆಗೆ ಒಂದಾಗ್ತಕ್ಕಂಥದ್ದು. ನಾವು ಸಾಧಾರಣ ಮನುಷ್ಯರಾಗಿದ್ದವರು ವಿಶ್ವ ಮನಸ್ಸಿನೊಂದಿಗೆ ಒಂದಾಗ್ತಕ್ಕಂಥದ್ದು, ಇಡೀ ಪ್ರಪಂಚದ ಜೊತೆಗೆ ಒಂದಾಗ್ತಕ್ಕಂಥದ್ದು. ಇದನ್ನು ಮೋಕ್ಷ ಅಂತ ಕರೀತೇವೆ. ಮೋಕ್ಷ ಅಂದರೆ ಬಿಡುಗಡೆ, ಸಂಸಾರ ಅಂದರೆ ಬಂಧನ. ಈ ಬಿಡುಗಡೆಯಿಂದ ನಮಗೆ ಸುಖ ಸಿಗುತ್ತೆ, ಆತ್ಯಂತಿಕ ಸುಖ, ಆತ್ಯಂತಿಕ ಆನಂದ ಸಿಗುತ್ತೆ. ಎಂದೆಂದಿಗೂ ಇರತಕ್ಕಂತಹ ಆನಂದ, ಎಂದೆಂದಿಗೂ ಇರತಕ್ಕಂತಹ ಸ್ವಾತಂತ್ರ್ಯ. ದುಃಖ ದೌರ್ಮನಸ್ಯಗಳು, ದುಃಖ ದುಮ್ಮಾನಗಳು ಅದರಲ್ಲಿ ಉಂಟಾಗೋದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ನಾವು ಅರ್ಥ ಕಾಮಗಳನ್ನು ಪಡ್ಕೊಳ್ಬಾರ್ದು ಅಂತಿಲ್ಲ, ಆದರೆ ಧರ್ಮದ ಮೂಲಕ ಅರ್ಥ ಕಾಮಗಳನ್ನು ಪಡ್ಕೊಳ್ಬೇಕು. ಅರ್ಥ ಕಾಮಗಳಿಗಷ್ಟೇ ನಾವು ದಾಸರಾಗಬಾರ್ದು. ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಹೀಗೆ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅದರಿಂದ ನಾವು ಆಧ್ಯಾತ್ಮಿಕಳ ತತ್ವಗಳೇನಿದೆ, ನಮ್ಮನ್ನು ಮೋಕ್ಷದ ಜೊತೆಗೆ, ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥವುಗಳು, ಅದನ್ನು ನಾವು ಪಾಲಿಸಿಕೊಂಡು ಜೀವನವನ್ನು ಮಾಡಬೇಕು. ಯಾಕಂದರೆ ಆಧ್ಯಾತ್ಮಿಕ ತತ್ವಗಳು ಚಿರಂತನವಾದಂಥವು, ನಿತ್ಯವಾಗಿರತಕ್ಕಂಥವುಗಳು. ಆ ನಿತ್ಯವಾದ ಮೌಲ್ಯಗಳನ್ನು ಹಿಡಿದುಕೊಂಡು ನಾವು ಜೀವನವನ್ನು ಮಾಡಿದ್ರೆ ನಮ್ಮ ಜೀವನವೂ ಕೂಡ ನಿತ್ಯವಾಗತ್ತೆ, ನಮ್ಮ ಜೀವನಕ್ಕೆ ಅರ್ಥವಾಗತ್ತೆ, ನಮ್ಮ ಜೀವನ ಸಮೃದ್ಧವಾಗತ್ತೆ. ಹಾಗೆ ಆಧ್ಯಾತ್ಮಿಕ ಸತ್ಯ ಏನಿದೆ, ಮೋಕ್ಷ ಏನಿದೆ, ನಮ್ಮ ಜೀವನದ ಗುರಿ ಏನಿದೆ, ಅದನ್ನು ನಾವು ಅರಿಸಿಕೊಂಡು ಜೀವನ ಮಾಡಬೇಕು, ಅದನ್ನು ಅನ್ವೇಷಣೆ ಮಾಡಬೇಕು. ಆ ಅನ್ವೇಷಣೆಯ ಸಾಹಸ ಇದೆಯಲ್ಲ, ಆ ಸಾಹಸ ಪ್ರವೃತ್ತಿ ನಮ್ಮಲ್ಲಿ ಬರಬೇಕು. ಆಗ ಜೀವನ ನಿಜವಾಗ್ಲೂ ಕೂಡ ಅರ್ಥವಾಗತ್ತೆ, ಅರ್ಥವತ್ತವಾಗತ್ತೆ, ಒಂದು ಮೀನಿಂಗ್ ಸಿಗತ್ತೆ. ಅದೇ ನಮ್ಮ ಜೀವನದ ಮುಂದೆ ಇರತಕ್ಕಂತಹ ಮಹತ್ವದ ಕಾರ್ಯ. ಅಂದರೆ ನಮಗೀಗ ಸಾರ್ಥಕ ಜೀವನ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯಿತು. ಜೀವನದಲ್ಲಿ ಒಂದು ಉದ್ದೇಶ ಇರಬೇಕು, ಅದು ಬಹಳ ದೊಡ್ಡ ಉದ್ದೇಶ ಇರಬೇಕು, ಮಹತ್ತಾದ ಉದ್ದೇಶ ಇರಬೇಕು. ಜೀವನದ ಮಹತ್ವ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಜೀವನದಲ್ಲಿ ಸಾರ್ಥಕತೆ ಅಥವಾ ಕೃತಕೃತ್ಯತೆಯನ್ನು ಪಡೆಯುವುದು ಹೇಗೆ ಅನ್ನೋದು ಅದರ ಅರಿವು ಕೂಡ ನಮಗಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನದಲ್ಲಿ ಸಮಾಧಾನ, ಮಾನಸಿಕ ಶಾಂತಿ ಇರಬೇಕು. ಇದಕ್ಕಂತಾನೆ ನಮ್ಮ ಶಾಸ್ತ್ರಗಳಲ್ಲಿ ಕೃತಕೃತ್ಯತೆ ಎನ್ನುವಂತಹ ಭಾವನೆಯನ್ನು ಹೇಳಿದ್ದಾರೆ. ಕೃತಕೃತ್ಯತೆ ಅಂದ್ರೇನು? ಕೃತ ಅಂದರೆ ಈಗ ಮಾಡಿ ಮುಗಿಸಿರ್ತಕ್ಕಂಥದ್ದು. ಯಾವುದನ್ನು ಮಾಡಿ ಮುಗಿಸಿದ್ದೇವೆ? ಕೃತ್ಯ. ಯಾವುದನ್ನು ಮಾಡಬೇಕೋ ಅದನ್ನು ಮಾಡಿ ಮುಗಿಸಿದ್ದೇನೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೆದು ಮುಗಿಸಿದ ಮೇಲೆ
ಕೃತಕೃತ್ಯತೆಯ ಭಾವವನ್ನು ಪಡ್ಕೋತಾನೆ. ಅಂದರೆ ನಾನು ಎಷ್ಟು ಬರಿಬೇಕೋ ಅಷ್ಟು ಬರೆದಿದ್ದೇನೆ ಅನ್ನುವಂತಹ ಸಮಾಧಾನ, ತೃಪ್ತಿಯನ್ನು ಪಡ್ಕೋತೇನೆ. ಜೀವನದಲ್ಲಿ ಅಂತಹ ಕೃತಕೃತ್ಯತೆ ನಮಗೆ ಸಿಗ್ತಾ ಇದೆಯೇ, ಅಥವಾ ಕೃತಕೃತ್ಯತೆಯ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ? ಇದನ್ನು ನಾವು ನಮಗೆ ಪ್ರಶ್ನಿಸಿಕೊಂಡಾಗ ಈ ಡಿಜಿಟಲ್ ಯುಗದಲ್ಲಿ ನಾವು ಬೇಕಾಬಿಟ್ಟಿ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತ ಅನಿಸುತ್ತೆ. ಈ ದೃಷ್ಟಿನಲ್ಲಿ ಜ್ಞಾನದ ಮಹತ್ವವನ್ನು ನಾವು ಕಂಡುಕೊಳ್ಬೇಕು. ಜ್ಞಾನ ಅಂದರೆ ನಮ್ಮನ್ನು ನಾವು ಅರಿತುಕೊಳ್ತಕ್ಕಂಥದ್ದು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನಾವು ಮಾಡ್ತಕ್ಕಂತಹ ಎಲ್ಲ ಚಟುವಟಿಕೆಗಳು ಕೂಡ ಜ್ಞಾನವನ್ನೇ ಗುರಿಯಾಗಿ ಹೊಂದಿರುತ್ತದೆ. ನಾವು ನಮ್ಮ ಕರ್ಮವನ್ನು ಕರ್ಮಯೋಗವನ್ನಾಗಿ ಪರಿವರ್ತಿಸಿಕೊಂಡ್ರೆ ಆಗ ನಮಗೆ ಆ ಜ್ಞಾನ ಲಭಿಸುತ್ತದೆ. ಜ್ಞಾನವೇ ಜೀವನದ ಗುರಿ ಅಂತ ಅವನು ಹೇಳ್ತಾನೆ. ಆ ಜ್ಞಾನ ಅನ್ನೋದು ದೊರೆತಾಗಲೇ ನಮಗೆ ಮೋಕ್ಷ ದೊರೆಯುವಂಥದ್ದು. ಈ ಜ್ಞಾನ ಮತ್ತು ಮೋಕ್ಷಗಳು ಮಾತ್ರವೇ ಮನುಷ್ಯ ಜೀವನವನ್ನು ಅರ್ಥಪೂರ್ಣವನ್ನಾಗಿ ಮಾಡುತ್ತೆ. ಈ ಮೋಕ್ಷದ ಆದರ್ಶ, ಭಗವದ್ ದರ್ಶನದ ಆದರ್ಶ, ನಾವು ಭಗವಂತನನ್ನು ನೋಡಬೇಕು, ಭಗವಂತನ ದರ್ಶನ ಮಾಡ್ಕೋಬೇಕು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಇದು ನಮ್ಮ ಆದರ್ಶವಾಗಬೇಕು. ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳೋ ತರಹ ಮಾನವ ಜೀವನದ ಉದ್ದೇಶ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದು. ಈ ಆದರ್ಶದ ಬದುಕಿನಲ್ಲಿ ಈ ಆದರ್ಶ ಇದ್ದಾಗ ಮಾತ್ರ, ಈ ಆದರ್ಶ ಅನ್ನೋದು ಒಂದು ಬೆಳಕಾದಾಗ ಮಾತ್ರ ನಮ್ಮ ಜೀವನ ಎಲ್ಲ ರೀತಿಯಲ್ಲಿಯೂ ಸಾರ್ಥಕವಾಗತ್ತೆ. ಅಂದರೆ ಈ ಅರ್ಥಪೂರ್ಣ ಜೀವನವನ್ನು ನಡೆಸೋದು ಹೇಗೆ, ಬದುಕೋದು ಹೇಗೆ ಅಂದರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬದುಕಿನ ಧ್ಯೇಯ ಉದಾತ್ತವಾಗಿರಬೇಕು ಅಂತ ಹೇಳಿ. ಹೆಚ್ಚು ಹೆಚ್ಚು ಉನ್ನತ ಮಟ್ಟದ ಧ್ಯೇಯವನ್ನು ಇಟ್ಟುಕೊಂಡ ಹಾಗೆಲ್ಲ ನಮ್ಮ ಜೀವನ ಕೂಡ ಹೆಚ್ಚು ಹೆಚ್ಚು ಅರ್ಥಪೂರ್ಣವಾಗಿ ಆಗತ್ತೆ. ಹಣ ಸಂಪಾದನೆ ಆಗಲಿ, ಅಧಿಕಾರವನ್ನು ಪಡ್ಕೊಳ್ತಕ್ಕಂಥದ್ದಾಗಲಿ, ಜೀವನದಲ್ಲಿ ಸಿಗುವಂತಹ ಅಲ್ಪ ಸುಖ ಭೋಗಗಳನ್ನು ಪಡ್ಕೊಳ್ತಕ್ಕಂಥದ್ದಾಗಲಿ, ಇದೇ ನಮ್ಮ ಜೀವನದ ಧ್ಯೇಯ ಅಥವಾ ಉದ್ದೇಶವಾಗಿದ್ದರೆ ಆಗ ನಮ್ಮ ಜೀವನ ಅರ್ಥಪೂರ್ಣವಾಗಿರೋದಿಲ್ಲ. ಯಾವಾಗ ಜೀವನ ಅರ್ಥಪೂರ್ಣವಾಗೋದಿಲ್ವೋ ಆಗ ಶಾಶ್ವತವಾದ ಮಾನಸಿಕ ಶಾಂತಿ, ಸಮಾಧಾನ, ಕೃತಕೃತ್ಯತೆ ಅದ್ಯಾವುದೂ ಕೂಡ ನಮಗೆ ಬರೋದಿಲ್ಲ. ಸುಖ ಭೋಗ ಅನ್ನೋದು ಸ್ವಾಮಿ ವಿವೇಕಾನಂದರು ಹೇಳೋ ಪ್ರಕಾರ ಜೀವನದ ಗುರಿ ಅಲ್ಲ. ಹಾಗಾದರೆ ಯಾವುದು ಗುರಿ, ಯಾವುದು ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತೋ, ಈ ಸಂಸಾರದ ಬಂಧನದಿಂದ ನಮ್ಮನ್ನು ಬಿಡಿಸುತ್ತೋ ಅದೇ ಗುರಿ, ಆ ಜ್ಞಾನವೇ ನಮಗೆ ಗುರಿ. ಯಾಕಂದರೆ ಸುಖ ಭೋಗಗಳಿಗೆ, ಸಂತೋಷಗಳಿಗೆ ಒಂದು ಕೊನೆ ಇದೆ. ನಾವು ಎಷ್ಟೇ ಸುಖ ಭೋಗಗಳಿಗೆ ನಮ್ಮನ್ನು ಒಡ್ಕೊಂಡ್ರೂ ಕೂಡ ಇವತ್ತಲ್ಲ ನಾಳೆ ಅದಕ್ಕೆ ಕೊನೆ ಅನ್ನುವಂಥದ್ದು, ಅಂತ್ಯ ಅನ್ನುವಂಥದ್ದಿದೆ. ನಾವು ಯಾವತ್ತೂ ಸುಖವಾಗಿ ಯಾವತ್ತೂ ಭೋಗವನ್ನು ಭೋಗಿಸಿಕೊಂಡು ಇರೋದಕ್ಕೆ ಸಾಧ್ಯವಿಲ್ಲ. ಯೌವನದ ಕಾಲದಲ್ಲಿ ಸುಖ ಭೋಗಗಳು ನಮಗೆ ತುಂಬ ಆನಂದವನ್ನು ನೀಡುತ್ತೆ, ತುಂಬ ಉದ್ರೇಕವನ್ನು ನೀಡುತ್ತೆ. ಆ ಉದ್ರೇಕವೇ ನಾವು ಸಂತೋಷ ಅಂತ ತಿಳ್ಕೊತೀವಿ, ಅದರಲ್ಲೇ ಮಗ್ನರಾಗಿ ಹೋಗ್ತೀವಿ. ನಿಧಾನವಾಗಿ ನಮಗೆ ವಯಸ್ಸಾದ ಹಾಗೆಲ್ಲ ನಮ್ಮ ದೇಹದ ಶಕ್ತಿ ಕುಂದುತ್ತೆ, ನಮಗೆ ಅನಾರೋಗ್ಯ ಕಾಡುತ್ತೆ, ನಾವು ಭೋಗಿಸುವಂತಹ ಶಕ್ತಿ ನಮಗೆ ಕಡಿಮೆ ಆಗುತ್ತೆ. ಭೋಗಿಸುವಂತಹ ಶಕ್ತಿ ಕಡಿಮೆ ಆದಾಗ
ನಮಗೆ ನಿರಾಸೆ ಮೂಡುತ್ತೆ, ಚಿಂತೆಗಳು ಮನಸ್ಸನ್ನು ಕವಿದುಕೊಳ್ಳುತ್ತೆ. ಹೀಗೆ ಅನೇಕ ತಾಪತ್ರಯಗಳು ಕಾಡುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಸುಖ ಭೋಗಗಳು ನಮ್ಮ ಜೀವನದ ಗುರಿ ಅಲ್ಲ, ಸುಖ ಭೋಗಗಳಿಗೆ ಅಂತ್ಯ ಇದೆ. ಹಾಗಾದರೆ ಜ್ಞಾನವೇ ಜೀವನ ಗುರಿ. ಸಾಮಾನ್ಯರು ಹೇಗೆ ಜೀವನ ನಡೆಸ್ತಾರೆ ಅಂತಂದರೆ, ಸುಖ ಭೋಗಗಳೇ ಗುರಿ ಅಂತ ಜೀವನವನ್ನು ನಡೆಸ್ತಾರೆ. ಸುಖಕ್ಕಾಗಿ ಹೋರಾಟ ಮಾಡ್ತಾರೆ, ಭೋಗಕ್ಕಾಗಿ ಹೋರಾಟ ಮಾಡ್ತಾರೆ. ಆ ಹೋರಾಟ ಅಥವಾ ಸಂಘರ್ಷವೇ ಜೀವನ ಅಂತ ತಿಳ್ಕೊಂಡ್ಬಿಡ್ತಾರೆ. ಒಂದು ಉನ್ನತ ಉದ್ದೇಶ ಅವರ ಹತ್ರ ಇರೋದೇ ಇಲ್ಲ. ಕೇವಲ ಸುಖ ಭೋಗಗಳಿಗಾಗಿ, ಅಲ್ಪ ತೃಪ್ತಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಬಿಡ್ತಾರೆ. ಇಂತಹ ಜೀವನ ಅಂದರೆ ದುಃಖಮಯವಾದ ಜೀವನ ಅಂತ ತಿಳಿದವರು ಹೇಳ್ತಾರೆ. ಯೋಗಶಾಸ್ತ್ರದಲ್ಲಿ ಒಂದು ಮಾತಿದೆ, ಸರ್ವಂ ದುಃಖಂ ವಿವೇಕಿನಃ. ಸಾಮಾನ್ಯ ಜನರು ಯಾವುದನ್ನು ಸುಖ ಅಂತ ಕರೀತಾರೆ, ಅದು ಕೂಡ ಒಬ್ಬ ಜ್ಞಾನಿಗೆ, ವಿವೇಕಿಯಾದವನಿಗೆ ಅದು ಕೂಡ ದುಃಖವಾಗುತ್ತಂತೆ. ಅದರಿಂದ ನಾವು ಯೋಚನೆ ಮಾಡಬೇಕು, ನಿಜವಾಗಲೂ ಈ ಸುಖದ ಬೆಂಬೆತ್ತಿ ಹೋದರೆ, ಸುಖದ ಹಿಂದುಗಡೆ ಹೋದರೆ, ಭೋಗವನ್ನು ಅಟ್ಟಿಕೊಂಡು ಹೋದರೆ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬಹುದೇ? ಅದು ನಿಜವಾದ ಜೀವನ ಅನ್ನಿಸ್ಕೊಳ್ತದೆಯೇ? ಖಂಡಿತವಾಗಲೂ ಅಲ್ಲ. ಆದ್ದರಿಂದ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಮಾಡಿಕೊಳ್ಳುವಂತಹ, ಆ ಮೂಲಕ ಆನಂದದಾಯಕವನ್ನಾಗಿ ಮಾಡಿಕೊಳ್ಳುವಂತಹ ಮಾರ್ಗವನ್ನು ನಾವು ಕಂಡುಕೊಳ್ಳಬೇಕು. ಉನ್ನತ ಧ್ಯೇಯವನ್ನು ನಾವು ಇಟ್ಕೊಳ್ಬೇಕು. ಜ್ಞಾನದ ಅನ್ವೇಷಣೆ ಇದೆಯಲ್ಲ, ಅದೇ ನಿಜವಾಗಿರ್ತಕ್ಕಂತಹ ಧ್ಯೇಯ. ಇನ್ನು ಜ್ಞಾನ ಅಂತಂದರೆ ಯಾವುದರಿಂದ ನಮ್ಮ ಅಜ್ಞಾನ ತೊಲಗುತ್ತೋ ಅದು ಜ್ಞಾನ. ಅವಿದ್ಯೆಯನ್ನು ತೊಲಗಿಸುವುದು. ಅವಿದ್ಯೆ ಅಂದರೆ ಏನು ಅಂತ ವೇದಾಂತ ಹೇಳುತ್ತೆ. ನಾನು ದೇಹ, ನಾನು ಮನಸ್ಸು ಅಂತ ತಿಳ್ಕೊಂಡು ದೇಹದ ತೊಂದರೆಗಳೆಲ್ಲ ನನ್ನ ತೊಂದರೆ, ಮನಸ್ಸಿನ ತೊಂದರೆಗಳೆಲ್ಲ ನನ್ನ ತೊಂದರೆ, ನಾನೇ ದೇಹ, ನಾನೇ ಮನಸ್ಸು ಅಂತ ತಪ್ಪಾಗಿ ತಿಳಿದುಕೊಳ್ಳೋದೇನೆ ನಾವು ಅವಿದ್ಯೆ, ಅಜ್ಞಾನ ಅಂತ ಕರೀತೇವೆ. ಆ ಅವಿದ್ಯೆಯನ್ನು ತೊಲಗಿಸಿಕೊಂಡು ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಬ್ರಹ್ಮಸ್ವರೂಪನೇ ಆಗಿದ್ದೇನೆ, ನಾನು ಆತ್ಮಸ್ವರೂಪನೇ ಆಗಿದ್ದೇನೆ, ಇದನ್ನು ಪರಾವಿದ್ಯೆ ಅಂತ ಕರೀತಾರೆ. ಸಾಧಾರಣ ವಿದ್ಯೆ ಅಂದರೆ ಈ ಜಗತ್ತಿನ ಜೀವನವನ್ನು ಚೆನ್ನಾಗಿ ಮಾಡಬೇಕು, ಅದಕ್ಕಾಗಿ ಬೇಕಾದಂತಹ ಕಲಿಕೆ ಇರಬಹುದು, ಕುಶಲತೆಗಳಿರಬಹುದು. ಇದನ್ನೆಲ್ಲ ಕಲಿತ್ಕೊಂಡು ಈ ಜೀವನದಲ್ಲಿರ್ತಕ್ಕಂತಹ ಸುಖ ಭೋಗಗಳನ್ನು ಜಾಸ್ತಿ ಮಾಡಿಕೊಂಡು ಇರ್ತಕ್ಕಂತಹ ವಿದ್ಯೆಗೆ ಅಪರಾವಿದ್ಯೆ ಅಂತ ಕರೀತಾರೆ. ನಾವಾಗಲೇ ನೋಡಿದ ಹಾಗೆ ಅಪರಾವಿದ್ಯೆಯಿಂದ ನಮಗೆ ಶಾಶ್ವತವಾದ ಸುಖ ಸಂತೋಷಗಳು ನಮಗೆ ದೊರಕೋದಕ್ಕೆ ಸಾಧ್ಯವೇ ಇಲ್ಲ. ಆಗ ಮನುಷ್ಯನಿಗೆ ಗೊತ್ತಾಗತ್ತೆ, ನಿರಾಶೆಯಾಗತ್ತೆ, ಜೀವನದ ಅರ್ಥಹೀನ ಅಂತ ತಿಳ್ಕೊತಾನೆ. ಆಗ ಜೀವನವನ್ನು ಅರ್ಥಪೂರ್ಣವನ್ನಾಗಿ ಹೇಗೆ ಮಾಡಿಕೊಳ್ಳೋದು ಅಂತ ಯೋಚಿಸಿದಾಗ ಅವನಿಗೆ ಅಪರಾವಿದ್ಯೆ ಸಾಕಾಗೋದಿಲ್ಲ, ಪರಾವಿದ್ಯೆಯೇ ಬೇಕು ಅಂತ ಹೇಳಿ ಪರಾವಿದ್ಯೆಯನ್ನು ಅವಲಂಬಿಸ್ತಾನೆ. ಯಾವುದರಿಂದ ಒಬ್ಬ ಮುಕ್ತನಾಗ್ತಾನೆ, ಯಾರಿಗೆ ಸ್ವತಂತ್ರ ಅನ್ನೋದು ನಿಜವಾದ ಅರ್ಥದಲ್ಲಿ ದೊರಕುತ್ತೆ, ಅದೇ ನಿಜವಾದ ವಿದ್ಯೆ, ಅದೇ ಪರಾವಿದ್ಯೆ. ಪರಾವಿದ್ಯೆಯಿಂದ ಅಮೃತತ್ವ ಸಿಗತ್ತೆ. ಅಪರಾವಿದ್ಯೆಯಿಂದ ಈ ಜೀವನದಲ್ಲಿ ಅಶಾಶ್ವತವಾದ, ಅನಿತ್ಯವಾಗಿರ್ತಕ್ಕಂತಹ ಈ ಜೀವನವನ್ನು ಚೆನ್ನಾಗಿ ಬದುಕಿದ್ರೆ ಸಾಲದು, ಈ ಜೀವನದ ಆಚೆ, ಸಾವಿನ ಆಚೆ ಏನಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ತಕ್ಕಂತಹ ವಿದ್ಯೆ ನಮಗೆ ಬೇಕು.
ಇಲ್ಲದೆ ಇದ್ದರೆ ಅಪರಾವಿದ್ಯೆ ಅನ್ನೋದು ಶ್ರೀ ಶಂಕರಾಚಾರ್ಯರು ಹೇಳೋ ತರಹ ಬರೀ ಶಬ್ದ ಜಾಲ ಮಾತ್ರ, ಬರೀ ಶಬ್ದಗಳು. ನೀವು ಯಾವುದೇ ಶಾಸ್ತ್ರವನ್ನು ಅಪರಾವಿದ್ಯೆಯ ಶಾಸ್ತ್ರವನ್ನು ನೋಡಿ, ಬರೀ ಶಬ್ದ ಜಾಲ. ಈ ಜೀವನ ಚೆನ್ನಾಗಿರಬೇಕು, ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಬಟ್ಟೆ ಹಾಕೋಬೇಕು, ಚೆನ್ನಾಗಿ ಊಟ ಮಾಡಬೇಕು, ಇದೇ ಸಂಗತಿಗಳೇ ಹೊರತು, ಈ ಜೀವನವನ್ನು ಚೆನ್ನಾಗಿಡಿಸುವಂತಹ ಸಂಗತಿಗಳೇ ಹೊರತು ಜೀವನದ ಆಚೆ ಏನಿದೆ, ನಮ್ಮ ದೇಹ ಮನಸ್ಸುಗಳ ಆಚೆ ಏನಿದೆ, ಅಲೌಕಿಕವಾದ ಸಂಗತಿಗಳು ಯಾವುದು, ನಿತ್ಯವಾದ ಸತ್ಯ ಯಾವುದು, ಭಗವಂತ ಅಂದರೆ ಯಾರು, ಭಗವಂತನಲ್ಲಿ ನಾವು ಯಾಕೆ ಭಕ್ತಿಯನ್ನು ಮಾಡಬೇಕು, ಈ ಎಲ್ಲ ಸಂಗತಿಗಳನ್ನು ಅಪರಾವಿದ್ಯೆ ನಮಗೆ ಹೇಳಿಕೊಡೋದೇ ಇಲ್ಲ. ನಾವು ಪರಾವಿದ್ಯೆಯನ್ನು ನೇರವಾಗಿ ಕಲಿಯೋಕ್ಕಾಗೋದಿಲ್ಲ, ಅಪರಾವಿದ್ಯೆಯಿಂದ ಆರಂಭಿಸಬೇಕು, ಅದು ಮೊದಲನೇ ಮೆಟ್ಲು. ಆದರೆ ಕಡೆಗೆ ನಾವು ಪರಾವಿದ್ಯೆಯನ್ನೇ ಸೇರಬೇಕಾಗತ್ತೆ, ಅದರಿಂದಲೇ ನಮ್ಮ ಜೀವನದ ಸಾರ್ಥಕತೆ ಬರುತ್ತೆ. ಇನ್ನು ಆಧುನಿಕ ಯುಗದಲ್ಲಿ ಜ್ಞಾನ ಸಮಾಜ ಅಂತ ಒಂದು ಕಲ್ಪನೆ ಇದೆ. ಮಾನವನ ಅಭಿವೃದ್ಧಿಗಾಗಿ ನಿರಂತರವಾಗಿ ಮಾನವ ಕಲಿಬೇಕು, ಅಧ್ಯಯನ ಮಾಡಬೇಕು, ಹೊಸದನ್ನು ಅನ್ವೇಷಿಸಬೇಕು. ಇದು ಎಲ್ಲಿ ಸಾಧ್ಯವಾಗುತ್ತೋ, ಯಾವ ಸಮಾಜದಲ್ಲಿ ಸಮುದಾಯದಲ್ಲಿ ಸಾಧ್ಯವಾಗುತ್ತೋ ಅದನ್ನು ನಾಲೆಡ್ಜ್ ಸೊಸೈಟಿ ಅಂತ ಕರೀತಾರೆ, ಜ್ಞಾನ ಸಮಾಜ ಅಥವಾ ಜ್ಞಾನ ಸಮುದಾಯ ಅಂತ ಕರೀತಾರೆ. ಈಗ ಡಿಜಿಟಲ್ ತಂತ್ರಜ್ಞಾನ ಅನ್ನೋದು ಮಾನವ ಜೀವನದ ಎಲ್ಲ ಸ್ತರಗಳನ್ನು, ಎಲ್ಲ ಅಂಗಗಳನ್ನು ವ್ಯಾಪಿಸಿ ಬಿಟ್ಟಿದೆ. ನಮಗೆ ಮಾಹಿತಿಗಳ ಮಹಾಪೂರ ಪ್ರತಿ ನಿಮಿಷ ಸಿಗತ್ತೆ. ಯಾವುದಾದ್ರೂ ಸಂಗತಿಯನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಗೂಗಲ್ನಲ್ಲಿ ನೂರಾರು ಎಂಟ್ರಿಗಳು ಸಿಗುತ್ತೆ, ನಮಗೆ ಪುಟಗಟ್ಟಲೆ ಮಾಹಿತಿ ಸಿಗತ್ತೆ. ನಮಗೆ ಬೇಕೋ ಬೇಡವೋ ಬೇಕಾದಷ್ಟು ಮಾಹಿತಿಗಳು ಸಿಗತ್ತೆ. ಅಂದರೆ ಮಾಹಿತಿಗಳು ಜ್ಞಾನ ಆಗೋದಕ್ಕೆ ಸಾಧ್ಯವೇ? ಮಾಹಿತಿಗಳಿಂದ ನಮಗೆ ಅರಿವು ಹೆಚ್ಚಾಗುತ್ತದೆಯೇ? ಮಾಹಿತಿಗಳಿಂದ ನಮಗೆ ಮೋಕ್ಷದ ದಾರಿ ಸಿಗುತ್ತದೆಯೇ ಅಂದರೆ ಖಂಡಿತವಾಗಲೂ ಇಲ್ಲ. ಸ್ವಾಮಿ ವಿವೇಕಾನಂದರು ಶಿಕ್ಷಣ ಅಂದರೆ ಏನು ಅಂತ ವ್ಯಾಖ್ಯಾನ ಮಾಡ್ತಾ, ಬರೀ ಪುಸ್ತಕದ ಮಾಹಿತಿಯೇ ಶಿಕ್ಷಣವಾದರೆ ಗ್ರಂಥಾಲಯಗಳೇ ವಿದ್ಯಾವಂತರಾಗ್ತಾ ಇದ್ವು ಅಂತ ಆ ಕಾಲದಲ್ಲಿ ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿ ಕಂಪ್ಯೂಟರ್ ಇರಲಿಲ್ಲ, ಡಿಜಿಟಲ್ ಸಾಧನಗಳು ಇರಲಿಲ್ಲ. ಈಗೇನಾದರೂ ಅವ್ರು ಹೇಳೋದಿದ್ರೆ ಈ ಡಿಜಿಟಲ್ ಸಾಧನಗಳೇ ನಮ್ಮ ಗುರುಗಳಾಗ್ತಾ ಇದ್ವು, ಡಿಜಿಟಲ್ ಸಾಧನಗಳೇ ಶಿಕ್ಷಣ ತಜ್ಞರಾಗ್ತಾ ಇದ್ವು, ಶಿಕ್ಷಾವಂತರಾಗ್ತಾ ಇದ್ವು ಅಂತ ಹೇಳ್ತಾ ಇದ್ರು. ಅಂದರೆ ಶಿಕ್ಷಣ ಮತ್ತು ಮಾಹಿತಿ ಸಂಗ್ರಹ, ಇನ್ಫಾರ್ಮೇಷನ್ ಗ್ಯಾದರಿಂಗ್, ನಾವು ಹೆಚ್ಚು ಕಾಲವನ್ನು, ಹೆಚ್ಚು ಶಕ್ತಿಯನ್ನು, ಮಾನಸಿಕ ಶಕ್ತಿಯನ್ನು ಈಗ ಯಾವುದಕ್ಕೆ ವ್ಯಯ ಮಾಡ್ತಾ ಇದ್ದೀವಿ, ಖರ್ಚು ಮಾಡ್ತಾ ಇದ್ದೀವಿ ಅಂತಂದರೆ ಮಾಹಿತಿಗಳನ್ನು ಸಂಗ್ರಹಿಸೋದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ನಮ್ಮ ಇಡೀ ಜೀವನದ ಅಥವಾ ದೈನಂದಿನ ಚಟುವಟಿಕೆಯ ಸುಮಾರು ಭಾಗ 50-60% ಶೇಕಡ ನಾವು ಬರೀ ಮಾಹಿತಿಯನ್ನು ಸಂಗ್ರಹಿಸೋದಲ್ಲೇ ಕಳೀತಾ ಇದ್ದೀವಿ. ವಾಟ್ಸಪ್ನಲ್ಲಿ ಮಾಹಿತಿ ಸಂಗ್ರಹಿಸ್ತೀವಿ, ಯೂಟ್ಯೂಬ್ ನೋಡಿದ್ರಿಂದ ಮಾಹಿತಿ ಸಂಗ್ರಹಿಸ್ತೀವಿ, ಸೋಷಿಯಲ್ ಮೀಡಿಯಾಗಳನ್ನು ಬ್ರೌಸ್ ಮಾಡೋದ್ರಿಂದ ಮಾಹಿತಿ ಸಂಗ್ರಹಿಸ್ತೀವಿ, ನ್ಯೂಸ್ ವಾರ್ತೆಗಳನ್ನು ನೋಡೋದ್ರಿಂದ ಮಾಹಿತಿ ಸಂಗ್ರಹಿಸ್ತೀವಿ. ಹೀಗೆ ಮಾಹಿತಿಯ ಒಂದು ದೊಡ್ಡ ಮಹಾಪೂರವೇ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಕಾಣುತ್ತೆ. ಈ ಮಾಹಿತಿಯಿಂದ ನಮಗೆ ಜೀವನದ ಸಾರ್ಥಕತೆ ಉಂಟಾಗುತ್ತೀಯಾ, ನಮ್ಮ ಜೀವನ ಅರ್ಥಪೂರ್ಣವಾಗಿ ಆಗುತ್ತೀಯಾ ಅಂತಂದರೆ ಖಂಡಿತವಾಗಲೂ ಇಲ್ಲ. ನಮ್ಮನ್ನು ನಾವೇ ನೋಡಿಕೊಂಡ್ರೆ
ನಾವು ಆನಂದ ಪಡುವಂತಹ, ಸಮಾಧಾನದಿಂದ ಇರುವಂತಹ ಒಂದು ಕಾಲಘಟ್ಟ ಕಡಿಮೆಯಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಹೊರಗಡೆ ಆಡ್ತಾ ಇದ್ರು, ನಿಸರ್ಗದ ಸೌಂದರ್ಯವನ್ನು ಸವಿತಾ ಇದ್ರು. ಅದು ಕಡಿಮೆ ಆಗಿದೆ. ನಿಸರ್ಗದ ಸೌಂದರ್ಯವನ್ನು ಆನಂದಿಸುವಂತಹ ಆ ಒಂದು ನಿಷ್ಕಲ್ಮಶವಾದ ಆನಂದದ ಗಳಿಗೆಗಳನ್ನು ನಾವು ಕಳ್ಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಸ್ನೇಹಿತರು, ನಮ್ಮ ನೆರೆಹೊರೆಯವರು, ನಮ್ಮ ಬಂಧು ಬಾಂಧವರು, ನಮ್ಮ ತಂದೆ ತಾಯಿ, ನಮ್ಮ ಮಕ್ಕಳು, ಇವರ ಜೊತೆ ನಾವು ತುಂಬ ಕಾಲವನ್ನು ಕಳೆಯುತ್ತಾ ಇದ್ವಿ. ಹರಟೆ ಹೊಡೆಯುತ್ತಾ ಇದ್ವಿ, ಮಾತುಕತೆ ಆಡ್ತಾ ಇದ್ವಿ, ತಮಾಷೆ ಮಾಡ್ತಾ ಇದ್ವಿ. ಏನೋ ಮನಸ್ಸಿಗೆ ಸಮಾಧಾನ, ಆನಂದ ಸಿಗ್ತಾ ಇತ್ತು, ಒಂದು ರೀತಿಯ ಖುಷಿ ಸಿಗ್ತಾ ಇತ್ತು ಆ ಸಮುದಾಯ ಜೀವನದಿಂದ. ಅದನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ. ಮನೆಯಲ್ಲಿ 5 ಜನ ಇದ್ದರೆ 5 ಜನ ಒಂದೊಂದು ಮೊಬೈಲ್ ಇಟ್ಕೊಂಡು ನೋಡ್ತಾ ಕೂತಿರ್ತಾರೆ. ಆ ಮೊಬೈಲ್ನಲ್ಲಿ ಆನಂದವನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಮೊಬೈಲ್ನಲ್ಲಿ ಆನಂದ ಸಿಗೋದಿಲ್ಲ. ಮೊಬೈಲ್ನಲ್ಲಿ ನಮಗೆ ಉದ್ವೇಗ ಜಾಸ್ತಿ ಆಗುತ್ತೆ. ಮತ್ತು ನೋಡಬೇಕು, ಮತ್ತು ತಿಳ್ಕೊಳ್ಬೇಕು, ಅದೇನು ಇದೇನು ಅನ್ನುವಂತಹ ಕಾತುರ ಹೆಚ್ಚಾಗ್ತಾ ಇರುತ್ತೆ ಹೊರತು ನಿಜವಾದಂತಹ ಸಾರ್ಥಕತೆಯಾಗಲಿ, ನಿಜವಾದಂತಹ ಜ್ಞಾನವಾಗಲಿ ಆ ಮೊಬೈಲಲ್ಲಿ ದೊರಕುವಂತಹ ಮಾಹಿತಿಗಳಿಂದ ನಮಗೆ ಖಂಡಿತವಾಗಲೂ ಸಿಗೋದಿಲ್ಲ. ಅದಕ್ಕೆ ಬಹಳಷ್ಟು ಜನ ಈ ಮೊಬೈಲಿನ ದಾಸರಾಗ್ಬಿಟ್ಟಿದ್ದೇವೆ, ಇಂಟರ್ನೆಟ್ಟಿನ ದಾಸರಾಗ್ಬಿಟ್ಟಿದ್ದೇವೆ, ಕಂಪ್ಯೂಟರ್ಗಳ ದಾಸರಾಗ್ಬಿಟ್ಟಿದ್ದೇವೆ. ಅದರಲ್ಲೂ ಚಿಕ್ಕ ಮಕ್ಕಳು ಕಂಪ್ಯೂಟರ್ ಗೇಮ್ಗಳ ದಾಸರಾಗ್ಬಿಟ್ಟಿದ್ದಾರೆ. ಹೊರಗಡೆ ಹೋಗಿ ಆಟವಾಡೋದಕ್ಕೆ ಸಮಯ ಇಲ್ಲ, ತಂದೆ ತಾಯಿಗಳ ಜೊತೆ ಒಡನಾಡೋದಕ್ಕೆ ಸಮಯವಿಲ್ಲ. ಚಿಕ್ಕ ಮಕ್ಕಳು ಬಾಲ್ಯ ಜೀವನವನ್ನು ಎಷ್ಟು ಆನಂದಮಯವಾಗಿ, ಆಹ್ಲಾದಮಯವಾಗಿ ಕಳಿಬೇಕಾಗಿತ್ತು, ಆ ತರಹ ಕಳೀತಾ ಇಲ್ಲ. ಎಲ್ಲರೂ ಕಂಪ್ಯೂಟ್ರ್ ಮುಂದ್ಗಡೆ ಕೂತ್ಕೊಂಡು ಆನಂದವನ್ನು ಅರಿಸ್ತಾ ಇದ್ದಾರೆ. ಆದರೆ ಕಂಪ್ಯೂಟರ್ ಗೇಮ್ಗಳು ನಮಗೆ ಉದ್ವೇಗವನ್ನು, ಕಾತರತೆಯನ್ನು, ಆಂಗ್ಸೈಟಿಯನ್ನು, ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡ್ತಾ ಇದೆ. ನಾವು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ, ಪಠ್ಯ ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ, ನಾವು ಸ್ವಾಧ್ಯಾಯವನ್ನು ಮಾಡ್ತಾ ಇಲ್ಲ, ಚಿಂತನೆಯನ್ನು ಮಾಡ್ತಾ ಇಲ್ಲ. ಮಕ್ಕಳು ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗೆ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾಗಳಿಂದ ಬರ್ತಾ ಇರ್ತಕ್ಕಂತಹ ಮಾಹಿತಿಗಳಿಂದ ನಮ್ಮಲ್ಲಿ ಬಹಳಷ್ಟು ಮಂದಿ ನಾವು ಕಂಗಾಲಾಗಿಬಿಟ್ಟಿದ್ದೇವೆ. ಯಾಕಂದರೆ ಅಲ್ಲಿ ಬರ್ತಕ್ಕಂತಹ ಜ್ಞಾನವಾಗಲಿ, ಮಾಹಿತಿಯಾಗಲಿ ಓನ್ಲಿ ಪೆರೆಪರಲ್, ಓನ್ಲಿ ಮೇಲಿನ ಜ್ಞಾನ. ಅದು ಅರ್ಥಹೀನ ಜ್ಞಾನ, ಅದು ಕೇವಲ ಮಾಹಿತಿ. ಅದು ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತಕ್ಕಂತಹ, ಸಾರ್ಥಕವನ್ನಾಗಿ ಮಾಡ್ತಕ್ಕಂತಹ ಜ್ಞಾನ ನಮಗಲ್ಲಿ ಸಿಗ್ತಾ ಇಲ್ಲ. ಹೀಗೆ ಡಿಜಿಟಲ್ ಸಾಧನಗಳು ನಿಜವಾದ ಅರ್ಥದಲ್ಲಿ ನಮ್ಮನ್ನು ಜ್ಞಾನವಂತರನ್ನಾಗಿ ಮಾಡೋದಕ್ಕೆ ವಿಫಲವಾಗಿ ಬಿಟ್ಟಿವೆ. ಇಂತಹ ಮಾಹಿತಿಗಳಿಂದ, ಇಂತಹ ಜ್ಞಾನದಿಂದ ನಾವೊಂದು ಡಿಜಿಟಲ್ ನಾಲೆಡ್ಜ್ ಸೊಸೈಟಿ ಅಥವಾ ಜ್ಞಾನವಂತ ಸಮುದಾಯವನ್ನು ನಾವು ಕಟ್ತೀವಿ ಅಂತಂದರೆ ಅದು ಸಾಧ್ಯವೇ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಲ್ಲಿ ಉನ್ನತವಾದ ಸತ್ಯಗಳು ಪ್ರಾಯೋಗಿಕವಾಗುತ್ತವೆಯೋ ಅಂತಹ ಸಮಾಜ ಶ್ರೇಷ್ಠವಾದುದು ಅಂತ ಹೇಳಿ. ನಾವು ಸಮಾಜಕ್ಕೆ ಅಳವಡಿಸ್ಕೊಳ್ಳೋದಲ್ಲ ಮೌಲ್ಯಗಳನ್ನು ಅಥವಾ ಸತ್ಯಗಳನ್ನು, ಸಮಾಜ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು. ಉದಾಹರಣೆಗೆ ಅಹಿಂಸೆ ಇರಬಹುದು, ಸತ್ಯ ಇರಬಹುದು. ಅಹಿಂಸೆ ಮತ್ತು ಸತ್ಯಗಳನ್ನು ಸಮಾಜಕ್ಕೆ ಸರಿಯಾಗಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡೋದಲ್ಲ, ಅದಕ್ಕೆ ಬದಲಾಗಿ ಸಮಾಜದಲ್ಲಿ ಅಹಿಂಸೆ ಮತ್ತು ಸತ್ಯಗಳನ್ನು ಅಳವಡಿಸಿಕೊಳ್ಬೇಕು.
ಅಹಿಂಸೆ ಸತ್ಯಗಳು ಹೇಗಿರುತ್ತೋ ಹಾಗೆ ಇರುತ್ತೆ. ನಾವು ಅಳವಡಿಸ್ಕೊಳ್ಳದೇ ಇರಲಿ, ಅವುಗಳನ್ನು ನಾವು ಚೇಂಜ್ ಮಾಡಲಿಕ್ಕಾಗೋದಿಲ್ಲ, ಅವುಗಳನ್ನು ಪರಿವರ್ತನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಆ ಸತ್ಯಗಳನ್ನು ಯಥಾವತ್ತಾಗಿ ಯಾವ ಸಮಾಜದಲ್ಲಿ ಪ್ರಾಯೋಗಿಕವಾಗಿ ಜನರು ಅಳವಡಿಸ್ಕೊಳ್ತಾರೋ ಅಂತಹ ಸಮಾಜ ಶ್ರೇಷ್ಠವಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈಗ ಏನಾಗಿದೆ ಅಂತಂದರೆ, ಡಿಜಿಟಲ್ ಸಾಧನಗಳು ಒಬ್ಬ ಮನುಷ್ಯನ ಮಾನಸಿಕ ಶಕ್ತಿಯನ್ನು ಕುಂದಿಸ್ತಾ ಇದೆ. ಏಕಾಗ್ರತಾ ಶಕ್ತಿಯಂತೂ ಕಡಿಮೆ ಆಗ್ತಾ ಇದೆ. ಸಭೆ ಸಮಾರಂಭಗಳಲ್ಲಿ ನಾವು ನೋಡ್ತೇವೆ, ಮಕ್ಕಳು ಒಂದು 10 ನಿಮಿಷ 15 ನಿಮಿಷ ಕೂಡ ಗಮನ ಇಟ್ಟು ಕೇಳೋದಕ್ಕೆ ಅವರಿಗೆ ಸಾಧ್ಯವಾಗ್ತಾನೇ ಇಲ್ಲ. ಯಾಕಂದರೆ ಡಿಜಿಟಲ್ ಸಾಧನಗಳಿಂದ ಮನಸ್ಸು ತುಂಬ ಚಂಚಲವಾಗ್ತಾ ಇದೆ. ಯಾಕಂದರೆ ಸ್ಕ್ರೀನ್ ಟೈಮಿಂಗ್ ಅಂತ ಏನು ಹೇಳ್ತೀವಿ, ಆ ಸ್ಕ್ರೀನನ್ನು ನೋಡ್ತಕ್ಕಂಥದ್ದು ಒಂದು 2-3 ನಿಮಿಷನೂ ಕೂಡ ನಾವು ಸ್ಕ್ರೀನನ್ನು ನೋಡೋದಿಲ್ಲ. ಸ್ಕ್ರೀನ್ ಚೇಂಜ್ ಮಾಡ್ತಾನೆ ಇರ್ತೀವಿ. ಆ ಸ್ಕ್ರೀನ್ ಚೇಂಜ್ ಮಾಡೋದೇ ನಾವು ಒಂದು ಎಕ್ಸೈಟ್ಮೆಂಟ್ ಅಥವಾ ಅದರಲ್ಲೇ ಕಾಲ ಕಳೀತೇವೆ. ಅದನ್ನು ಬಿಟ್ಟು ನಮಗೆ ಹೊರಗೆ ಬರೋಕ್ಕೆ ಆಗೋದಿಲ್ಲ. ಒಂದು 10-15 ನಿಮಿಷ ಒಂದು ಚಿಂತನೆಯನ್ನು ಮಾಡೋದಾಗಲಿ, ಒಳ್ಳೆಯ ಆಲೋಚನೆಗಳನ್ನು ಕೇಳೋದಾಗಲಿ, ಒಳ್ಳೆಯ ಚಿಂತನೆಗಳ ಬರಹಗಳನ್ನು ಓದೋದಾಗಲಿ ನಮಗೆ ಸಾಧ್ಯವೇ ಆಗ್ತಾ ಇಲ್ಲ. ನಮ್ಮ ಮಕ್ಕಳಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಏಕಾಗ್ರತೆ ಕುಂದು ಬಿಟ್ಟರೆ ಮನುಷ್ಯ ಚಂಚಲನಾಗ್ತಾನೆ. ಆ ಚಂಚಲತೆ ಅನ್ನುವಂಥದ್ದೇ ಏನಾಗುತ್ತೆ, ದುಃಖಕ್ಕೆ ಎಡೆ ಮಾಡಿ ಕೊಡುತ್ತೆ. ತುಂಬ ಮನಸ್ಸಿಗೆ ಕಾತುರ ಬರುತ್ತೆ. ಡಿಜಿಟಲ್ ಸಾಧನಗಳು ದೊರಕದೇ ಇದ್ದರೆ ಅಥವಾ ಡಿಜಿಟಲ್ ಸಾಧನಗಳಲ್ಲಿ ನಮಗೆ ಬೇಕಾದ ಸಿಗದೇ ಇದ್ದರೆ ಮನಸ್ಸು ವ್ಯಾಕುಲಗೊಳ್ಳುತ್ತೆ. ಹೀಗೆ ವ್ಯಾಕುಲತೆ, ಚಂಚಲತೆ ಮತ್ತು ತುಂಬ ಆಂಗ್ಸೈಟಿ ಅಂತ ಹೇಳ್ತೀವಿ, ಕಾತುರತೆ, ಇವುಗಳಿಂದ ನಮ್ಮ ಯುವ ಸಮಾಜ, ವೃದ್ಧರೂ ಕೂಡ ಯಾರು ಡಿಜಿಟಲ್ ಸಾಧನಗಳಿಗೆ ದಾಸರಾಗಿದ್ದಾರೆ ಅವರು ಕೂಡ ಈ ತೊಂದರೆಗಳಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಸಾಧಾರಣ ಜೀವನದಲ್ಲೇ ಸುಖವಾಗಿ ಇರೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಒಂದು ಟೆಂಪೊರರಿ, ತಾತ್ಕಾಲಿಕ ಸುಖವನ್ನಾಗಲಿ, ತಾತ್ಕಾಲಿಕ ಸಮಾಧಾನವನ್ನಾಗಲಿ, ತೃಪ್ತಿಯನ್ನಾಗಲಿ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಈ ಡಿಜಿಟಲ್ ಸಾಧನೆಗಳಿಂದ. ಇನ್ನು ಆಧ್ಯಾತ್ಮಿಕ ಅನ್ವೇಷಣೆ, ಆಧ್ಯಾತ್ಮಿಕ ಸಾಧನೆಯನ್ನಾಗಲಿ, ಬೌದ್ಧಿಕವಾಗಿರ್ತಕ್ಕಂತಹ ಆಲೋಚನೆಗಳಾಗಲಿ, ಬೌದ್ಧಿಕ ಚಟುವಟಿಕೆಗಳಾಗಲಿ, ಒಂದು 200-300 ಪುಟಗಳ ಪುಸ್ತಕಗಳನ್ನು ಓದ್ತಕ್ಕಂಥದ್ದು, ಗಂಭೀರವಾದ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲ ನಮಗೆ ಸಾಧ್ಯವಾಗ್ತಾನೇ ಇಲ್ಲ. ಇದು ಡಿಜಿಟಲ್ ತಂತ್ರಜ್ಞಾನದ ದೊಡ್ಡ ಕೊರತೆ ಅಂತ ನಾವು ಭಾವಿಸ್ಕೊಳ್ಬೋದು. ಡಿಜಿಟಲ್ ತಂತ್ರಜ್ಞಾನ ಅನ್ನೋದು ನಾವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಸ್ವಲ್ಪ ಬೇಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು, ಅಥವಾ ಕ್ಷಿಪ್ರವಾಗಿ ನಾವು ಬೇರೆಯವರ ಜೊತೆ ಸಂವಹನ ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು, ಅನೇಕ ಕೆಲಸಗಳನ್ನು ಕಡಿಮೆ ಮಾಡಿಕೊಟ್ಟಿರಬಹುದು. ನಮ್ಮ ಜೀವನವನ್ನು ಭೌತಿಕವಾಗಿ, ಫಿಸಿಕಲಿ ಸ್ವಲ್ಪ ಆರಾಮದಾಯಕವನ್ನಾಗಿ ಮಾಡಿರಬಹುದು. ಆದರೆ ಅದೇ ನಮ್ಮ ಜೀವನ ಅಲ್ವಲ್ಲ. ಹಾಗಾದರೆ ಯಾವುದು ನಮ್ಮ ಜೀವನ? ಯಾವ ಜೀವನದಲ್ಲಿ ನೈತಿಕ, ಆಧ್ಯಾತ್ಮಿಕ ಮೌಲ್ಯಗಳನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ಅನುಷ್ಠಾನಕ್ಕೆ ತರುತ್ತೇವೆ, ಅದೇ ನಿಜವಾಗಿರ್ತಕ್ಕಂತಹ ಅರ್ಥಪೂರ್ಣವಾಗಿರ್ತಕ್ಕಂತಹ ಜೀವನ. ಇಡೀ ದಿವಸ ಮಲಗುವ ಸಮಯದಲ್ಲೂ ಕೂಡ ಮಲಗುವುದಕ್ಕೆ ಆಗ್ತಾ ಇಲ್ಲ. ಈ ಡಿಜಿಟಲ್ ತಂತ್ರಜ್ಞಾನದ ಪ್ರಭಾವದಿಂದ ಮಕ್ಕಳಿಗೆ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ವಯಸ್ಸಾದವ್ರಿಗೂ ಅಷ್ಟೇ, ನಿದ್ದೆ ಅನ್ನೋದು ಕಳೆದು ಹೋಗಿದೆ. ಗಾಢವಾದ ನಿದ್ದೆ ಬರ್ತಾ ಇಲ್ಲ. ಯಾಕಂದರೆ
ಗಂಟೆಗಟ್ಟಲೆ ನಾವು ಆ ಫ್ಲಿಕರಿಂಗ್ ಅಥವಾ ಯಾವುದು ಹೋಗ್ತಾ ಇರುತ್ತೆ ಮೂವಿಂಗ್ ಸ್ಕ್ರೀನ್, ಆ ಇನ್ಫ್ಲೂಯೆನ್ಸಲ್ಲಿ ಇರ್ತೀವಿ. ಸ್ಕ್ರೀನ್ಗಳನ್ನು ನೋಡ್ತಾ ನೋಡ್ತಾ ನಾವು ಯಾವುದನ್ನು 2-3 ನಿಮಿಷ ಜಾಸ್ತಿ ನೋಡೋದು ಇಲ್ಲ ಅದನ್ನು. ಯಾಕಂದರೆ ಯಾವುದನ್ನಾದರೂ ಸ್ವಲ್ಪ ಹೆಚ್ಚು ಸಮಯ ನೋಡೋಕ್ಕೆ ಸಾಧ್ಯವಾಗೋದೂ ಇಲ್ಲ ನಮಗೆ. ಅಷ್ಟು ಏಕಾಗ್ರತೆ ಹೊರಟೋಗ್ಬಿಟ್ಟಿರುತ್ತೆ. ಯಾವತ್ತೂ ಆ ಸ್ಕ್ರೀನು ಚಲಿಸ್ತಾನೇ ಇರಬೇಕು. ಆ ಸ್ಕ್ರೀನು ಚಲಿಸುವಂತಹ ಸ್ಕ್ರೀನನ್ನು ನೋಡ್ತಾ 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 ನಮ್ಮ ಮನಸ್ಸು ಕೂಡ ಅಷ್ಟೇ ಚಂಚಲವಾಗಿ ಹೋಗಿದೆ. ನಮ್ಮ ಮನಸ್ಸು ಅಸ್ಥಿರವಾಗಿ ಹೋಗಿದೆ. ಹೀಗೆ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಆದ್ದರಿಂದ ನಮಗೆ ನಿದ್ದೆ ಕೂಡ ಬರ್ತಾ ಇಲ್ಲ ಸರಿಯಾಗಿ. ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಮಾನಸಿಕ ಆತಂಕ ಜಾಸ್ತಿ ಆಗುತ್ತೆ, ಮಾನಸಿಕ ತೊಂದರೆಗಳು ಜಾಸ್ತಿ ಆಗುತ್ತೆ. ಈ ಪರಿಸ್ಥಿತಿನಲ್ಲಿ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನ ನಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಭಗವದ್ಭಕ್ತಿ ಇರಬಹುದು, ಅಹಿಂಸೆ, ಸತ್ಯ, ದಯೆ, ಅನುಕಂಪೆ, ದಾನ ಮುಂತಾದಂತಹ ಉದಾತ್ತ ಗುಣಗಳನ್ನು ಬೆಳೆಸ್ಕೊಳ್ಳೋದಿರಬಹುದು, ಸೇವೆಯನ್ನು ಮಾಡುವಂಥದ್ದಿರಬಹುದು, ಭಗವಂತನ ಗುಣಗಾನ ಮಾಡಿ ಭಜನೆ ಮಾಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದರೆ ಏನಪ್ಪ ಅಂದರೆ ಈ ಡಿಜಿಟಲ್ ತಂತ್ರಜ್ಞಾನ ಯಾವ ರೀತಿಯ ಜೀವನ ಶೈಲಿಯನ್ನು ಪ್ರತಿಪಾದಿಸ್ತಾ ಇದೆ, ನಮ್ಮ ಮುಂದೆ ಇಡ್ತಾ ಇದೆ. ಭಾರತೀಯ ಸಾಂಪ್ರದಾಯಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಯಾವುದನ್ನು ವೇದಾಂತ ಅಂತ ಕರಿತೀವಿ, ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂತಹ ಜೀವನ ದೃಷ್ಟಿಯನ್ನು ನಮಗೆ ನೀಡ್ತಾ ಇದೆ. ಭಾರತೀಯ ಜೀವನ ದೃಷ್ಟಿಗೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು, ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿರ್ತಕ್ಕಂಥದ್ದು ಈ ಡಿಜಿಟಲ್ ತಂತ್ರಜ್ಞಾನದಲ್ಲಿ ನಾವು ಜೀವನ ಮಾಡ್ತಾ ಇರ್ತಕ್ಕಂತಹ ಶೈಲಿ. ಅದು ಹೇಗೆ ಅನ್ನೋದನ್ನು ನಾವು ಮುಂದೆ ನೋಡೋದಾದರೆ, ಈಗ ಹೊಸ ಒಬ್ಬ ಮನುಷ್ಯನೇ ಆವಿಷ್ಕಾರ ಆಗಿದ್ದಾನೆ ಅನ್ನೋ ತರಹ ಭಾಸವಾಗತ್ತೆ. ಇದುವರೆಗೂ ಮನುಷ್ಯ ಅಂತಂದರೆ ಜೈವಿಕವಾಗಿ ಬಯೋಲಾಜಿಕಲಿ ಹೋಮೋಸ್ಯಾಪಿಯನ್ಸ್ ಅಂತ ಕರೀತಾ ಇದ್ವಿ. ಈಗ ಕೆಲವು ಲೇಖಕರು, ಅವರೇನು ವೇದಾಂತಿಗಳಲ್ಲ, ಅವರೇನು ಭಾರತೀಯರಲ್ಲ, ಅವರೇ ಹೇಳ್ತಾ ಇದ್ದಾರೆ ಈಗ ಹೊಸ ಮಾನವನ ಸೃಷ್ಟಿಯಾಗ್ತಾ ಇದೆ. ಮಾನವ ಈಗ ಹೋಮೋಸ್ಯಾಪಿಯನ್ಸ್ ಆಗಿ ಉಳಿದಿಲ್ಲ, ಕೇವಲ ಜೈವಿಕ ಪ್ರಾಣಿಯಾಗಿ ಉಳಿದಿಲ್ಲ. ಅವನೊಬ್ಬ ಯಾಂತ್ರಿಕ ಜೀವಿಯಾಗಿ ಬಿಟ್ಟಿದ್ದಾನೆ. ಅವನು ಡಿಜಿಟಲ್ ಸಾಧನಗಳ ಮೇಲೆ ಎಷ್ಟು ಅವಲಂಬಿಸಿದ್ದಾನೆ ಅಂತಂದರೆ ಅವನು ಹೋಮೋ ಕನೆಕ್ಟಸ್ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಹೋಮೋ ಕನೆಕ್ಟಸ್ ಅಂದರೆ ಡಿಜಿಟಲ್ ಮಾಧ್ಯಮದಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡು ಬಿಟ್ಟಿದ್ದಾನೆ. ನನ್ನ ಆತ್ಮ ಇರೋದೇ ಡಿಜಿಟಲ್ ಸಾಧನಗಳಲ್ಲಿ, ಡಿಜಿಟಲ್ ಸಾಧನವಿಲ್ಲದೆ ನನ್ನ ಜೀವನವೇ ಇಲ್ಲ. ಎಷ್ಟೋ ವೃತ್ತಪತ್ರಿಕೆಗಳಲ್ಲಿ ನಾವು ಸಮಾಚಾರವನ್ನು ಓದ್ತೇವೆ. ಮೊಬೈಲ್ ಫೋನನ್ನು ಕೊಡಿಸ್ದೇ ಇರೋದಕ್ಕೆ ಒಬ್ಬ ಹುಡುಗ ಅಥವಾ ಹುಡುಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಪ್ರಸಂಗಗಳನ್ನು ನಾವು ಓದ್ತೇವೆ. ಯಾಕಂದರೆ ಆ ಮೊಬೈಲ್ ಫೋನ್ ಇಲ್ಲದೇ ಇದ್ದರೆ, ಅದರಲ್ಲಿ ಬರ್ತಕ್ಕಂತಹ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ನೋಡದೇ ಇದ್ದರೆ, ಅದನ್ನು ಅನುಭವಿಸದೇ ಇದ್ದರೆ, ಆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ದರೆ ನನ್ನ ಜೀವನ ಸಾರ್ಥಕ ಅಲ್ಲ, ನನ್ನ ಜೀವನ ಇಲ್ಲವೇ ಇಲ್ಲ. ಅಂದರೆ ಟೋಟಲ್ ಐಡೆಂಟಿಫಿಕೇಷನ್ ವಿತ್ ದಿ ಡಿಜಿಟಲ್ ಮೀಡಿಯಾ, ಅದನ್ನು ನಾವು ನಮ್ಮಲ್ಲಿ ಕಾಣ್ತಾ ಇದ್ದೇವೆ, ನಮ್ಮ ಯಂಗ್ಸ್ಟರ್ಸ್ನಲ್ಲಿ ಕಾಣ್ತಾ ಇದ್ದೇವೆ. ಏನಪ್ಪ ಸಮಸ್ಯೆ ಅಂದರೆ ಡಿಜಿಟಲ್ ಮೀಡಿಯಾದಲ್ಲಿ ಕಾಣಬರ್ತಕ್ಕಂಥದ್ದೆಲ್ಲ ಅನ್ರಿಯಲ್, ಇಟ್ ಈಸ್ ನಾಟ್ ರಿಯಲ್, ಮಿಥ್ಯೆ ಅದು. ನಾವು ಡಿಜಿಟಲ್ ಮೀಡಿಯಾದಲ್ಲಿ ಪಡುವಂತಹ ಅನುಭವಕ್ಕೂ ನಮ್ಮ ನೈಜ ಅನುಭವಕ್ಕೂ ವ್ಯತ್ಯಾಸವನ್ನೇ ನಮಗೆ ಕಾಣೋದಿಲ್ಲ. ಜೈವಿಕವಾಗಿ ನಮ್ಮ ಕಣ್ಣು, ಕಿವಿ, ಮೂಗು ಮುಂತಾದವುಗಳಲ್ಲಿ ಯಾವ ಅನುಭವವನ್ನು ಪಡ್ಕೋತಾ ಇದ್ದೀವಿಯೋ ಅಂಥದ್ದೇ ಅನುಭವ ಡಿಜಿಟಲ್ ಅನುಭವ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ಡಿಜಿಟಲ್ ಅನುಭವ ಬೇರೆ,
ಅದು ಮಿಥ್ಯೆ, ಅದು ಸತ್ಯ ಅಲ್ಲ, ಇಟ್ ಈಸ್ ಅನ್ರಿಯಲ್ ಅನ್ನುವಂತಹ ಪರಿಜ್ಞಾನ ನಮಗೆ ಹೋಗ್ಬಿಡ್ತಾ ಇದೆ. ಅಂದರೆ ಡಿಜಿಟಲ್ ಮಾಧ್ಯಮ ಅನ್ನೋದು ಒಬ್ಬ ಹೋಮೋ ಸಾಪಿಯನ್ಸ್ನ ಏನು ಮಾಡ್ತಾ ಇದೆ, ಹೋಮೋ ಕನೆಕ್ಟಸ್ ಮಾಡಿಬಿಡ್ತಾ ಇದೆ. ಅಂದರೆ ಆ ಸರ್ಕ್ಯೂಟ್ಗಳು, ಡಿಜಿಟಲ್ ಸಾಧನಗಳ ವೈರ್ಗಳು, ಅದರ ಜೊತೆ ನಾವು ಸೇರ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ರಕ್ತ ಮಾಂಸ ಅನ್ನೋ ಭಾವನೆ ಉಂಟಾಗ್ತಾ ಇದೆ. ಮಾನವ ಸಂಬಂಧಗಳಾಗಲಿ, ಮಾನವ ವ್ಯವಹಾರಗಳಾಗಲಿ ಎಲ್ಲವೂ ಡಿಜಿಟಲ್ ಮಾಧ್ಯಮದ ಮೂಲಕವೇ ನಡೀಬೇಕು, ಅದು ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕ್ಲಿಫರ್ಡ್ ನಾಸ್ ಅನ್ನುವಂಥವರು ಕಮ್ಯುನಿಕೇಷನ್ ಪ್ರೊಫೆಸರ್, ಅವರು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿನವರು. ಅವರು ಒಂದು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ನಾವು ಡಿಜಿಟಲ್ ಮಾಧ್ಯಮಗಳಲ್ಲಿ ಎಷ್ಟು ಮಗ್ನರಾಗಿ ಹೋಗಿದ್ದೇವೆ ಅಂತಂದರೆ, ಡಿಜಿಟಲ್ ಸಾಧನ, ದಿ ಡಿಜಿಟಲ್ ಟೂಲ್ಸ್ ಹ್ಯಾವ್ ಬಿಕಮ್ ದಿ ಪ್ರೈಮರಿ ರೆಫರೆನ್ಸ್ ಪಾಯಿಂಟ್ ಆಫ್ ಅವರ್ ಲೈಫ್. ನಮ್ಮ ಜೀವನದ ಪ್ರಾಥಮಿಕವಾಗಿರ್ತಕ್ಕಂತಹ ಅಂಶ ಡಿಜಿಟಲ್ ಮಾಧ್ಯಮವೇ. ನಾವು ನೋಡೋದು ಕೂಡ ಡಿಜಿಟಲ್ ಮಾಧ್ಯಮದ ಮೂಲಕ, ನಾವು ಕೇಳೋದು ಡಿಜಿಟಲ್ ಮಾಧ್ಯಮದ ಮೂಲಕ, ನಾವು ಯೋಚನೆ ಮಾಡೋದು ಡಿಜಿಟಲ್ ಮಾಧ್ಯಮದ ಮೂಲಕ. ಅಂದರೆ ಅದೇ ಪ್ರೈಮರಿ ರೆಫರೆನ್ಸ್ ಪಾಯಿಂಟ್ ಆಗಿಬಿಡ್ತಾ ಇದೆ. ಹೊಸ ಹೊಸ ಸಾಧನಗಳು ಬರ್ತಾ ಬರ್ತಾ ಒಂದು ಆಲ್ಟರ್ನೇಟಿವ್ ಸೋಲನ್ನು ಕ್ರಿಯೇಟ್ ಮಾಡಿದೆಯಂತೆ. ಅತಿರಿಕ್ತ ಜೀವಿ, ದೇವರು ನಮಗೆ ಕೊಟ್ಟಂತಹ ಈ ದೇಹ, ಮನಸ್ಸು, ಆತ್ಮ ಏನಿದೆ, ಇದಕ್ಕಿಂತ ಭಿನ್ನವಾದ ಒಬ್ಬ ಜೀವಿಯನ್ನು, ಅಂದರೆ ಇಟ್ ಈಸ್ ನಾಟ್ ಬಯಾಲಜಿಕಲ್, ಇಟ್ ಈಸ್ ಎಲೆಕ್ಟ್ರಾನಿಕ್, ಇಟ್ ಈಸ್ ಡಿಜಿಟಲ್. ವಿ ಹ್ಯಾವ್ ಬಿಕಮ್ ಡಿಜಿಟಲ್ ಬೀಯಿಂಗ್ಸ್, ಎನ್ ಆಲ್ಟರ್ನೇಟಿವ್ ಸೋಲ್. ಫ್ಯಾಂಟಮ್ ಲಿಂಬ್ ಫೆನೋಮಿನಾ ಅಂತ ಕರೀತಾರೆ. ಒಬ್ಬ ರೋಗಿ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟು, ಅಪಘಾತ ಆಗಿಬಿಟ್ಟು ಕಾಲು ಕಳ್ಕೊತಾನಂತೆ. ಕಾಲು ಕಳ್ಕೊಂಡಂತಹ ವ್ಯಕ್ತಿಗೆ ಒಂದು ಆರ್ಟಿಫಿಷಿಯಲ್ ಲಿಂಬ್ ಅದನ್ನು ಹಾಕ್ತಾರೆ, ಕೃತಕವಾಗಿರ್ತಕ್ಕಂತಹ ಕಾಲು. ಆದರೆ ಅವನು ಬಹಳ ದಿವಸಗಳ ಕಾಲ ತನಗೆ ನಿಜವಾದ ಕಾಲಿದೆ ಅಂತ ಭಾವಿಸ್ಕೊತಾನಂತೆ. ಆ ನಿಜವಾದ ಕಾಲಿನಲ್ಲಿ ನೋವುಂಟಾಗ್ತಿದೆ ಅಂತ ಭಾವಿಸ್ಕೊಳ್ತಾನಂತೆ. ಅದೇ ರೀತಿ ನಮ್ಮ ಅಸ್ತಿತ್ವದ ಒಂದು ಭಾಗ ಅಂತ ನಾವು ಡಿಜಿಟಲ್ ಸಾಧನಗಳನ್ನು ಅನ್ಕೊಂಡ್ಬಿಡ್ತೀವಿ. ಅಷ್ಟೊಂದು ನಾವು ತಾದಾತ್ಮ್ಯರಾಗ್ಬಿಟ್ಟಿದ್ದೇವೆ. ಡಿಜಿಟಲ್ ಅನ್ನುವಂತಹ ಭ್ರಮಾತ್ಮಕ ಜಗತ್ತು ಎಷ್ಟು ಪ್ರಭಾವಶಾಲಿಯಾಗಿದೆ ಅಂತಂದರೆ, ಒಂದು 10 ವರ್ಷಗಳ ಹಿಂದಿನ ಮಾಹಿತಿ ಇದು. 2 ಬಿಲಿಯನ್ ಜನರು ಇಂಟರ್ನೆಟ್ಟನ್ನು ಉಪಯೋಗಿಸ್ತಾ ಇದ್ದಾರಂತೆ ಜಗತ್ತಲ್ಲಿ. 5 ಮಿಲಿಯನ್ ಜನಗಳ ಹತ್ರ ಮೊಬೈಲ್ ಫೋನ್ ಇದೆಯಂತೆ. 13 ರಿಂದ 17 ವರ್ಷಗಳ ಯುವ ಜನರು, ಅಮೆರಿಕದಲ್ಲಿ ಯುವಕರು ಪ್ರತಿ ದಿವಸ 110 ಟೆಕ್ಸ್ಟ್ ಮೆಸೇಜನ್ನು ಮಾಡ್ತಾರಂತೆ ಒಂದು ದಿವಸದಲ್ಲಿ. ಇದು ಎಂತಹ ಮಹಾನ್ ಪ್ರವಾಹ, ಮಾಹಿತಿಯ ಪ್ರವಾಹ, ಆ ಪ್ರಭಾವ ಅನ್ನೋದು ನಾವು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯರಾದ ನಾವು ಈಗ ಎಂತಹ ಒಂದು ಪರಿಸ್ಥಿತಿಯನ್ನು ತಲುಪಿದ್ದೀವಿ ಅಂತಂತಂದರೆ, ನಾವು ಡಿಜಿಟಲ್ ತಂತ್ರಜ್ಞಾನದ ಪ್ರಭಾವವನ್ನು ನಾವು ತಡೆ ಹಿಡಿಯೋದಕ್ಕೆ ಅಸಾಧ್ಯವಾಗ್ತಕ್ಕಂತಹ ಪರಿಸ್ಥಿತಿಯನ್ನು ನಾವು ತಲುಪಿಬಿಟ್ಟಿದ್ದೇವೆ. ಡಾಕ್ಟರ್ ಅಲಾನ್ ಹಂಟರ್ ಅಂತ ಬ್ರಿಟಿಷ್ ವಿದ್ವಾಂಸರು, ಅವರು ಪ್ರಬುದ್ಧ ಭಾರತ ಪತ್ರಿಕೆ, ಆಶ್ರಮದ ಪತ್ರಿಕೆ ಅದು, ಅದರಲ್ಲಿ ಬರೀತಾರೆ, ಕಂಪ್ಯೂಟರ್ಗಳು ಮಾನವ ಜೀವಿಗಳನ್ನು ಎಷ್ಟೋ ಮಟ್ಟು ಮೀರಿ ಹೋಗಿವೆ ಅಂತ ಹೇಳಿ. ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಾನವನಲ್ಲಿ ಎಷ್ಟು ಬುದ್ಧಿಶಕ್ತಿ ಇದೆ, ಅದನ್ನೆಲ್ಲ ಸೇರಿಸ್ಕೊಂಡು ಎಷ್ಟು ಬುದ್ಧಿಶಕ್ತಿ ಆಗ್ಬೋದು, ಅದಕ್ಕಿಂತ ಮಿಲಿಯನ್ ಗಟ್ಟಲೆ ಪಟ್ಟು, ಲಕ್ಷಗಟ್ಟಲೆ ಪಟ್ಟು ಹೆಚ್ಚು ಶಕ್ತಿಯುತವಾದ ಕಂಪ್ಯೂಟರ್ಗಳು ಬಂದುಬಿಟ್ಟಿದೆ. ಈ ಕ್ಯಾಲ್ಕುಲೇಷನ್ ಇರ್ಬೋದು, ಕಮ್ಯುನಿಕೇಷನ್ ಇರಬಹುದು, ಸಂವಹನ ಇರಬಹುದು, ಲೆಕ್ಕ ಮಾಡೋದಿರಬಹುದು, ಇದನ್ನು ಎಷ್ಟು ಶೀಘ್ರವಾಗಿ ಕಂಪ್ಯೂಟರ್ಗಳು ಮಾಡುತ್ತೆ ಅಂತಂದರೆ ಅದನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇನು ಹೇಳ್ತೀವಿ, ಮನುಷ್ಯರನ್ನು ಮೀರಿ ಹೋಗಿದೆ. ಮನುಷ್ಯರ ಬುದ್ಧಿಶಕ್ತಿಗಿಂತ
ಎಷ್ಟೋ ಪಟ್ಟು ಮೀರಿ ಹೋಗಿರ್ತಕ್ಕಂತಹ ಬುದ್ಧಿಶಕ್ತಿ ಉಳ್ಳ ಕಂಪ್ಯೂಟರ್ಗಳು ಈಗ ಬಂದಿದೆ. ಹಾಗಾದರೆ ಈ ಪರಿಸ್ಥಿತಿನಲ್ಲಿ ನಾವು ಮಾನಸಿಕ ಶಾಂತಿಯನ್ನು ಪಡ್ಕೊಳ್ಳೋದು ಹೇಗೆ? ನಾನಾಗಲೇ ಇದರ ಕೆಲವು ಅಂಶಗಳನ್ನು ಹೇಳಿದೆ. ಆಧ್ಯಾತ್ಮಿಕ ಅರಿವಿನೊಂದಿಗೆ ಮಾತ್ರವೇ ಡಿಜಿಟಲ್ ತಂತ್ರಜ್ಞಾನದ ಈ ಯುಗದಲ್ಲಿ ನಾವು ಮಾನಸಿಕ ಶಾಂತಿಯನ್ನು ಪಡೆಯೋದಕ್ಕೆ ಸಾಧ್ಯ, ಅರ್ಥಪೂರ್ಣ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ. ವೇದಾಂತ ಹೇಳುತ್ತೆ, ಹೋಮೋ ಸಾಪಿಯನ್ಸ್ ಆದ ನಾವು ಹೋಮೋ ದಿವಿನಸ್ ಆಗಬೇಕು. ನಾವು ದಿವ್ಯತೆಯ ಸ್ವರೂಪವನ್ನು ಕಂಡುಕೊಳ್ಬೇಕು. ನಾವು ದಿವ್ಯತೆಯನ್ನು ನಮ್ಮಲ್ಲೇ ಹುದುಗಿರ್ತಕ್ಕಂತಹ ದಿವ್ಯತೆಯನ್ನು ಅನಾವರಣ ಮಾಡಿಕೊಳ್ಬೇಕು. ನಾವು ದಿವ್ಯ ವ್ಯಕ್ತಿಗಳಾಗಬೇಕು. ನಾವು ಮೋಕ್ಷವನ್ನು ಪಡೀಬೇಕು, ಅಮೃತಾತ್ಮರಾಗಬೇಕು, ಚೈತನ್ಯ ರೂಪರಾಗಬೇಕು ಅಂತ. ಅದೇ ಡಿಜಿಟಲ್ ತಂತ್ರಜ್ಞಾನ ಹೇಳುತ್ತೆ, ನಾವು ಯಾಂತ್ರಿಕರಾಗಬೇಕು, ಯಂತ್ರಗಳಾಗಬೇಕು ಅಂತ. ಆಯ್ಕೆ ನಿಮ್ಮದು. ನಾವು ಯಾಂತ್ರಿಕ ಜೀವಿಗಳಾಗಬೇಕೋ, ಬರೀಯ ಯಂತ್ರಗಳಾಗಬೇಕೋ, ಇಲ್ಲ ದಿವ್ಯಾತ್ಮ ಸ್ವರೂಪರಾಗಬೇಕು, ಭಗವತ್ ಸ್ವರೂಪರಾಗಬೇಕು, ಇದನ್ನು ಆಯ್ಕೆ ಮಾಡಬೇಕಾದ್ದು ನಾವು. ಅದಕ್ಕೇನಪ್ಪ ಪರಿಹಾರ ಅಂದರೆ, ನಾವು ಡಿಜಿಟಲ್ ಸಾಧನಗಳನ್ನು ಸರ್ವತಾ ನಾವು ಕಡಿಮೆ ಮಾಡೋದಕ್ಕಾಗಲಿ ನಿಲ್ಲಿಸ್ಬಿಡೋದಕ್ಕಾಗಲಿ ಈ ಘಟ್ಟದಲ್ಲಿ ಸಾಧ್ಯ ಇಲ್ಲ. ಅದಕ್ಕಾಗಿ ಆಧ್ಯಾತ್ಮಿಕ ಅರಿವಿನೊಂದಿಗೆ ನಾವು ಡಿಜಿಟಲ್ ಸಾಧನಗಳನ್ನು ಬಳಸಬೇಕು. ನಾವು ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೋಬೇಕು. ಡಿಜಿಟಲ್ ಜಗತ್ತು ನಮಗೆ ತೋರಿಸ್ತಾ ಇರತಕ್ಕಂಥದ್ದು ಮಿಥ್ಯಾ ಪ್ರಪಂಚ, ಅದು ನಿಜವಾಗಿರ್ತಕ್ಕಂತಹ ಅನುಭವ ಅಲ್ಲ. ಡಿಜಿಟಲ್ ಸಾಧನಗಳ ಮೂಲಕ ನಾವು ಯಾವ ಅನುಭವವನ್ನು ಪಡ್ಕೋತೀವಿಯೋ ಅದು ನಿಜವಾದದ್ದಲ್ಲ. ಅದು ಡಿಜಿಟಲ್ ಜಗತ್ತು ಅನ್ನೋದು, ಡಿಜಿಟಲ್ ವರ್ಡ್ ಅನ್ನೋದು ಕೇವಲ ಡಿಜಿಟಲ್ ವರ್ಡ್. ಅದು ಇಟ್ ಈಸ್ ನಾಟ್ ರಿಯಲ್ ವರ್ಡ್. ಅದೇ ರೀತಿ ವರ್ಚುವಲ್ ರಿಯಾಲಿಟಿ ಅನ್ನೋದು ಕೇವಲ ವರ್ಚುವಲ್, ಅದು ಕೃತಕ. ಅದು ನಿಜವಾಗಿರ್ತಕ್ಕಂತಹ ಅನುಭವ ಅಲ್ಲ. ಅದು ನಿಜವಾದ ಜಗತ್ತಲ್ಲ, ನಿಜವಾದ ಸತ್ಯ ಅಲ್ಲ ಅದು. ಅದೇ ರೀತಿ ಯಾವುದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತೇವೆ, ಇಟ್ ಈಸ್ ಜಸ್ಟ್ ಆನ್ ಆರ್ಟಿಫಿಷಿಯಲ್, ಕೃತಕವಾದದ್ದು, ಅದು ನಿಜವಾದದ್ದಲ್ಲ. ವೇದಾಂತ ಈ ದೃಷ್ಟಿನಲ್ಲಿ ಬೋಧನೆ ಮಾಡುತ್ತೆ. ಆ ವೇದಾಂತದ ಬೋಧನೆಗಳು ಈ ಡಿಜಿಟಲ್ ತಂತ್ರಜ್ಞಾನದ ಯುಗದಲ್ಲಿ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥದ್ದು. ನಾವು ನಿತ್ಯ ಯಾವುದು, ಅನಿತ್ಯ ಯಾವುದು, ಅದರ ವಿವೇಕವನ್ನು ಮಾಡಬೇಕು. ನಿತ್ಯ ವಸ್ತು ವಿವೇಕ. ನಿತ್ಯವಾದದ್ದು ಭಗವಂತನೊಬ್ಬನೇ ನಿತ್ಯ. ಶ್ರೀರಾಮಕೃಷ್ಣರು ಹೇಳೋ ತರಹ ನಿತ್ಯವಾದದ್ದು ಭಗವಂತ ಮಾತ್ರವೇ ನಿತ್ಯ, ಉಳಿದಿದ್ದೆಲ್ಲವೂ ಅನಿತ್ಯವಾಗಿರ್ತಕ್ಕಂಥದ್ದು. ಪ್ರಪಂಚದ ಅನುಭವವೇ ಅನಿತ್ಯ ಅಂತ ಹೇಳಿದ ಮೇಲೆ ಇನ್ನು ಡಿಜಿಟಲ್ ಅನುಭವ, ಅದು ಅದರಲ್ಲೂ ಅನಿತ್ಯದಲ್ಲೂ ಅನಿತ್ಯ, ಮಿಥ್ಯೆಯಲ್ಲಿಯೂ ಮಿಥ್ಯ, ಸತ್ಯವಾದದ್ದಲ್ಲ ಅದು. ಪ್ರಪಂಚ ಅನುಭವ ಅನ್ನೋದು ಭಗವದ್ ಅನುಭವಕ್ಕೆ ಹೋಲಿಸಿದಲ್ಲಿ ಅನಿತ್ಯವಾದದ್ದು, ಅಸುಖವಾದದ್ದು, ಅಸತ್ಯವಾದದ್ದು. ಅದೇ ರೀತಿ ಪ್ರಪಂಚದ ಅನುಭವಕ್ಕೆ ಹೋಲಿಸಿದಲ್ಲಿ ಡಿಜಿಟಲ್ ಜಗತ್ತು, ಡಿಜಿಟಲ್ ಅನುಭವ, ಡಿಜಿಟಲ್ ಸಾಧನಗಳಿಂದ ನಾವು ಯಾವ ಉನ್ಮಾದವನ್ನು, ಎಕ್ಸೈಟ್ಮೆಂಟನ್ನು, ಸುಖವನ್ನು ಪಡಿತೀವಿ, ಅದು ಅಸತ್ಯವಾದದ್ದು, ಅನಿತ್ಯವಾದದ್ದು, ಅಸಾರವಾದದ್ದು, ನಿಸ್ಸಾರವಾದದ್ದು. ಇದನ್ನು ನಾವು ಅರಿತುಕೊಂಡಾಗ ನಾವು ಡಿಜಿಟಲ್ ಸಾಧನಗಳನ್ನು ಉಪಯೋಗಿಸ್ತಾ ಇದ್ದರೂ ಕೂಡ ಒಂದು ಅರಿವಿನೊಂದಿಗೆ, ಆಧ್ಯಾತ್ಮಿಕ ಅರಿವಿನೊಂದಿಗೆ ನಾವು ಬಾಳೋದಕ್ಕೆ ಸಾಧ್ಯ. ಹೀಗೆ ವೇದಾಂತದ ಬೋಧನೆ ಅನ್ನೋದು ಡಿಜಿಟಲ್ ಜಗತ್ತಿನಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳುತ್ತೆ. ನಾವು ಈ ಡಿಜಿಟಲ್ ಯುಗವನ್ನು ಡಿಜಿಟಲ್ ಅನುಭವದಿಂದ ನಾವು ಸುತ್ತುವರಿಯಲ್ಪಟ್ಟಿದ್ದೇವೆ. ಆ ಡಿಜಿಟಲ್ ಅನುಭವದ
ಒಂದು ಕರಾಳವಾಗಿರ್ತಕ್ಕಂತಹ ಸತ್ಯ, ಕರಾಳವಾಗಿರ್ತಕ್ಕಂತಹ ಅನುಭವ. ಅದರಿಂದ ಹೊರಗೆ ಬರಬೇಕಾದ್ರೆ ವೇದಾಂತದ ಬೆಳಕನ್ನು, ಆಧ್ಯಾತ್ಮಿಕತೆಯ ಬೆಳಕನ್ನು, ಭಕ್ತಿಯ ಬೆಳಕನ್ನು, ಜ್ಞಾನದ ಬೆಳಕನ್ನು, ಯೋಗದ ಬೆಳಕನ್ನು ನಮ್ಮ ಜೀವನದಲ್ಲಿ ನಾವು ತಂದುಕೊಳ್ಳೇಬೇಕು. ಇದರಿಂದ ಏನಾಗುತ್ತೆ ಅಂದರೆ ಡಿಜಿಟಲ್ ಸಾಧನಗಳು ನಮ್ಮ ಜೀವನದಲ್ಲಿ ಎಷ್ಟು ದುಷ್ಪ್ರಭಾವವನ್ನು ಬೀರಿದೆಯೋ ಅದರಿಂದ ನಾವು ಪಾರಾಗೋದಕ್ಕೆ ಸಾಧ್ಯ. ಏನಪ್ಪ ಆಧ್ಯಾತ್ಮಿಕ ಪ್ರಜ್ಞೆ ಅಂದರೆ, ಈಶಾವಾಸ್ಯ ಉಪನಿಷತ್ ಹೇಳುತ್ತೆ, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ಯೇವಾಭೂತ್ ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ. ಯಾರು ಕೇವಲ ಆತ್ಮನನ್ನು, ಪರಮಾತ್ಮನನ್ನು, ಕೇವಲ ಚೈತನ್ಯವನ್ನು ಎಲ್ಲ ಕಡೆ ನೋಡ್ತಾನೆ, ಅವನಿಗೆ ಶೋಕವೆಲ್ಲಿ, ಮೋಹವೆಲ್ಲಿ, ದುಃಖವೆಲ್ಲಿ, ಎಲ್ಲೆಲ್ಲಿಯೂ ಅವನು ಕೇವಲ ಆ ಜ್ಯೋತಿ ಸ್ವರೂಪವಾದ ಪರಮಾತ್ಮ ತತ್ವವನ್ನೇ ನೋಡ್ತಾ ಇರ್ತಾನೆ. ಇದು ನಿಜವಾಗಿರ್ತಕ್ಕಂತಹ ಅರಿವು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಜೀವನ ಇರೋದು ಭಗವಂತನ ದರ್ಶನಕ್ಕಾಗಿ. ಹೇಗೆ ಜೀವನವನ್ನು ನಡೆಸಬೇಕು ಅನ್ನೋದನ್ನು ಅವರು ಸುಂದರವಾಗಿ ಹೇಳ್ಕೊಡ್ತಾರೆ ಶ್ರೀರಾಮಕೃಷ್ಣರು. ಯಾರು ಆಸಕ್ತ ಬುದ್ಧಿಯಿಂದ ಕೆಲಸ ಮಾಡ್ತಾನೋ, ಯಾರು ದಯಾವಂತನಾಗಿರ್ತಾನೋ, ಯಾರು ದಾನಶೀಲನಾಗಿರ್ತಾನೋ ಅವನು ತನಗೆ ತಾನು ಸಹಾಯ ಮಾಡ್ಕೋತಾನೆ, ತನಗೆ ತಾನು ಒಳಿತನ್ನು ಮಾಡ್ಕೋತಾನೆ. ಇತರರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಇದು ದೇವರ ಕೆಲಸವೇ ಆಗಿದೆ. ಭಗವಂತನೇ ಮನುಷ್ಯರಿಗೆ ಈ ಸೂರ್ಯ, ಚಂದ್ರ, ತಂದೆ ತಾಯಿ, ಹಣ್ಣು ಹೂವು, ಧಾನ್ಯ ಇವೆಲ್ಲವನ್ನು ಸೃಷ್ಟಿಸಿದ್ದಾನೆ. ತಂದೆ ತಾಯಿಗಳಲ್ಲಿ ನೀವು ಯಾವ ಪ್ರೀತಿಯನ್ನು ನೋಡ್ತೀರಾ ಅದು ಭಗವಂತನ ಪ್ರೀತಿಯೇ ಆಗಿದೆ. ದಯಾವಂತರಲ್ಲಿ ನೀವು ಕಾಣತಕ್ಕಂತಹ ಅನುಕಂಪ ಕೂಡ ಅದು ಭಗವಂತನ ಅನುಕಂಪವೇ ಆಗಿದೆ. ಅದನ್ನು ಅವನು ಅಸಹಾಯಕರಿಗೆ ಸಹಾಯ ಮಾಡೋದಕ್ಕೆ ನೀಡಿದ್ದಾನೆ. ಹೃದಯವಂತರಲ್ಲಿ ಕಾಣತಕ್ಕಂತಹ ದಯೆಯನ್ನು ಉಂಟು ಮಾಡಿರ್ತಕ್ಕಂಥವನು ಭಗವಂತ. ನೀವು ಸೇವೆ ಮಾಡ್ತೀರೋ, ನೀವು ಸಹಾಯ ಮಾಡ್ತೀರೋ ಗೊತ್ತಿಲ್ಲ, ಆದರೆ ಭಗವಂತ ತನ್ನ ಕೆಲಸವನ್ನು ಮಾಡಿಯೇ ತೀರ್ತಾನೆ. ಅವನ ಕೆಲಸವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಡೀತಾ ಇರತಕ್ಕಂಥದ್ದು ಭಗವಂತನಿಂದ, ಎಲ್ಲವೂ ಆಗಿರ್ತಕ್ಕಂಥದ್ದು ಭಗವಂತನಿಂದ. ಈಶಾವಾಸ್ಯಮಿದಂ ಸರ್ವಂ. ಹಾಗೆಯೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ತರಹ ಈಶ್ವರ ಸರ್ವಭೂತಾನಿ ಹೃದ್ದೇಶೇ ಅರ್ಜುನ ತಿಷ್ಠತಿ. ಪ್ರತಿಯೊಬ್ಬ ಜೀವಿನಲ್ಲಿ ಭಗವಂತನೇ ಇದ್ದಾನೆ. ಇದನ್ನು ತಿಳಿದುಕೊಂಡು ಆಧ್ಯಾತ್ಮಿಕ ಪ್ರಜ್ಞೆಯಿಂದ ಎಲ್ಲವೂ ಭಗವನ್ಮಯವಾಗಿದೆ, ಎಲ್ಲರೂ ಭಗವತ್ ಸ್ವರೂಪರಾಗಿದ್ದಾರೆ, ನನ್ನಲ್ಲಿ ಇರ್ತಕ್ಕಂತಹ, ನನ್ನ ಹೃದಯದಲ್ಲಿ ಇರ್ತಕ್ಕಂತಹ ಭಗವತ್ ಚೈತನ್ಯವೇ ಎಲ್ಲರ ಹೃದಯದಲ್ಲೂ ಇದೆ ಎನ್ನುವ ಭಾವನೆಯಿಂದ ಇತರರಿಗೆ ಸೇವೆಯನ್ನು ಮಾಡುವ ಮೂಲಕ ದಯೆ, ಅನುಕಂಪ, ಅಹಿಂಸೆ, ಸತ್ಯನಿಷ್ಠೆ ಮುಂತಾದಂತಹ ಉದಾತ್ತ ಗುಣಗಳನ್ನು ಬೆಳೆಸಿಕೊಂಡು ಡಿಜಿಟಲ್ ಸಾಧನಗಳನ್ನು ನಾವು ಆಧ್ಯಾತ್ಮಿಕ ಪ್ರಜ್ಞೆಯಿಂದ, ಆಧ್ಯಾತ್ಮಿಕ ಅರಿವಿನಿಂದ ಸದುಪಯೋಗವನ್ನು ಮಾಡಿಕೊಂಡು ಉಪಯೋಗಿಸೋದಾದರೆ ಡಿಜಿಟಲ್ ಯುಗದಲ್ಲೂ ಕೂಡ ನಾವು ಮಾನಸಿಕ ಶಾಂತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. Become Swami Vivekananda's messenger. Share the video with 3 of your friends.